हरे कृष्णा। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणी निर्विशेष शून्यवादी पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा। हरे कृष्ण। हरे कृष्ण प्रभु जी। हरे कृष्ण प्रभु जी। हरे कृष्ण। हरे कृष्ಣ ಮಾತಾಜಿ. ಹರೆ ಕೃಷ್ಣ. ಸೊ ನಾನು ಮ್ಯೂಟ್ ಮಾಡ್ಕೊಳ್ತೀರಾ ಎಲ್ಲರೂ ದಯವಿಟ್ಟು. ಹಾ. ಸೊ ಇವತ್ತು ಪ್ರಪ್ರಥಮವಾಗಿ ಎಲ್ರಿಗೂ ಬಲರಾಮ ಜಯಂತಿಯ ಏನು ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸೊ ಹರೇ ಕೃಷ್ಣ. ಸೊ ಇವತ್ತು ನಾವು ಬಲರಾಮನ ಲೀಲೆಗಳ ಬಗ್ಗೆ ನೋಡೋಣ. ಸೊ ನಿನ್ನೆದ್ದು ಸ್ಯಾಟರ್ಡೆ ಕ್ಲಾಸ್ ಅದಕ್ಕಾಗಿ ಶಿಫ್ಟ್ ಮಾಡಿದ್ದೇವೆ ಸಂಡೇಗೆ. ಬಲರಾಮ್ ಜಯಂತಿ, ಬಲರಾಮನ ಲೀಲೆಗಳ ಬಗ್ಗೆ ಮಾತನಾಡಿ ಅವನ ಬಲರಾಮನ ಆಶೀರ್ವಾದ ನಾವು ತೆಗೆದುಕೊಳ್ಳೋಣ ಅಂತ. ಸೊ ಅದಕ್ಕಿಂತ ಮೊದಲು ಪ್ರಪ್ರಥಮವಾಗಿ ಶ್ರೀ ಗುರು ಮತ್ತೆ ಗೌರಾಂಗ ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲಾ ಭಕ್ತರ ಆಶೀರ್ವಾದ ತೆಗೆದುಕೊಂಡು ಈ ಕ್ಲಾಸ್ ಅನ್ನು ಆರಂಭ ಮಾಡೋಣ. ಹರೇ ಕೃಷ್ಣ. ಸೊ ನಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಶ್ರೀ ಬಲರಾಮ ಅಂದ್ರೆ ಒರಿಜಿನಲ್ ಗುರು, ಅಂದ್ರೆ ಮೂಲ ಆಧ್ಯಾತ್ಮಿಕ ಅಂದ್ರೆ ಗುರುಗಳು, ಅಂದ್ರೆ ಸ್ಪಿರಿಚುವಲ್ ಮಾಸ್ಟರ್. ಒರಿಜಿನಲ್ ಸ್ಪಿರಿಚುವಲ್ ಮಾಸ್ಟರ್ ಅಂದ್ರೆ ಅದು ಬಲರಾಮ. ಬಲರಾಮ ಯಾರು? ಬಲರಾಮ ಕೃಷ್ಣ ಅಂದ್ರೆ ಕೃಷ್ಣ ದೇವೋತ್ತಮ ಪರಮ ಪುರುಷ, ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಆದಿರ್ ಗೋವಿಂದ ಸರ್ವ ಕಾರಣ ಕಾರಣಂ. ಸೊ ಕೃಷ್ಣ ಅವನು ಅವತಾರಿ, ಮತ್ತೆ ಅವನಿಂದ ಎಲ್ಲ ಅವತಾರಗಳು ಬರ್ತವೆ. ಅದಕ್ಕೆ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದದಲ್ಲಿ ಅದು ಹೇಳಿದ್ದಾರೆ, ಏನು ವ್ಯಾಸದೇವರು ಹೇಳಿದ್ದಾರೆ ಏನು ಅಂದ್ರೆ, ಏತೇ ಚಾಂಶ ಕಲಾಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃದಯಂತಿ ಯುಗೆ ಯುಗೆ. ಸೊ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದ್ರೆ ಕೃಷ್ಣ ಅವತಾರಿ, ಮತ್ತೆ ಉಳಿದವರು ಎಲ್ಲ ಅವತಾರಗಳು. ಸೊ ಎಷ್ಟೋ ಕೋಟಿ ಕೋಟಿ ಅನಂತ ಅವತಾರಗಳು ಇದೆ ಭಗವಂತಂದು. ಅದರಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ಶ್ರೀರಾಮಚಂದ್ರ ನರಸಿಂಹ ಅವತಾರ, ಆಮೇಲೆ ನಮ್ಗೆ ದಶಾವತಾರ ಗೊತ್ತು, ಕೂರ್ಮಾವತಾರ, ಮತ್ಸ್ಯಾವತಾರ, ಸೊ ವರಾಹ ಅವತಾರ. ಸೊ ಇದೇ ರೀತಿ ಭಗವಂತನ ಅನಂತ ಅವತಾರಗಳು ಇದೆ. ಆ ಎಲ್ಲ ಅವತಾರಗಳಲ್ಲಿ ಪ್ರಪ್ರಥಮ ಅಂದ್ರೆ ಕೃಷ್ಣನ ಪ್ರಥಮ ವಿಸ್ತೃತ ರೂಪ ಅದು ಬಲರಾಮ. ಸೊ ಬಲರಾಮ ಅಂದ್ರೆ ಅವನು ದೇವೋತ್ತಮ ಪರಮ ಪುರುಷನೇ. ಆದ್ರೆ ಡಿಫ್ರೆನ್ಸ್ ಏನು ಅಂದ್ರೆ, ಕೃಷ್ಣನಿಗೆ ಡಾರ್ಕ್ ಬ್ಲೂಯಿಶ್ ಕಾನ್ಫ್ಲೆಕ್ಷನ್ ಇದೆ, ಆದ್ರೆ ಬಲರಾಮನಿಗೆ ವೈಟ್ ಕನ್ಫ್ಲೆಕ್ಷನ್, ಅಂದ್ರೆ ಅವನ ಬಣ್ಣ ಬಿಳಿ ಬಣ್ಣ. ಆಮೇಲೆ ಇನ್ನೊಂದು ಡಿಫರೆನ್ಸ್ ಏನು ಅಂದ್ರೆ, ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನು ಎಲ್ಲರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಆಮೇಲೆ ಬಲರಾಮನು ಸಹ ದೇವೋತ್ತಮ ಪರಮ ಪುರುಷ, ಆದ್ರೆ ಅವನು ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾನೆ. ಒನ್ ಆಫರ್ಸ್ ದಿ ಸರ್ವಿಸ್, ಬಲರಾಮ ಆಫರ್ಸ್ ದಿ ಸರ್ವಿಸ್, ಕೃಷ್ಣ ಅಂದ್ರೆ ಅಕ್ಸೆಪ್ಟ್ಸ್ ದಿ ಸರ್ವಿಸ್. ಸೊ ಇಬ್ರು ಸಹ, ಬಲರಾಮನು ಸಹ ದೇವೋತ್ತಮ ಪರಮ ಪುರುಷನೇ, ಅವನು ಕೃಷ್ಣನ ಪ್ರಥಮ ವಿಸ್ತೃತ ರೂಪ. ಸೊ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಕೃಷ್ಣ ಹೇಳಿದಾನೆ, ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋವೇತಿ ತತ್ವತಃ
ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಂ ಏತಿ ಸೋ ಅರ್ಜುನ. ನನ್ನ ಕರ್ಮ ಮತ್ತು ನನ್ನ ಜನ್ಮಗಳ ಬಗ್ಗೆ ಯಾರು ಸರಿಯಾಗಿ ಆ ಆಕ್ಟಿವಿಟೀಸ್ ಗಳನ್ನು ಮತ್ತೆ ನನ್ನ ಜನ್ಮವನ್ನು ಅರ್ಥ ಮಾಡಿಕೊಳ್ತಾರೆ, ಅವರು ಈ ಮೃತ್ಯು ಲೋಕದಲ್ಲಿ, ಭೌತಿಕ ಲೋಕದಲ್ಲಿ ಮತ್ತೊಮ್ಮೆ ಜನ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ನನ್ನ ಆಧ್ಯಾತ್ಮಿಕ ಲೋಕಕ್ಕೆ ಅವರು ಹಿಂದಿರುಗಿ ಬರ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆಮೇಲೆ ನಾವು ನೋಡ್ತೇವೆ ಹೇಗೆ ಬಲರಾಮನ ವಿಸ್ತೃತ ರೂಪ, ಬಲರಾಮನಿಂದ 2 ಚತುರ್ವ್ಯೂಹ ವಿಸ್ತೃತ ರೂಪಗಳು ಬರ್ತವೆ. ಅಲ್ಲಿಂದ ಸಂಕರ್ಷಣದಿಂದ ಮಹಾವಿಷ್ಣು ಬರ್ತಾನೆ. ಈ ಭೌತಿಕ ಲೋಕ ಮಹಾವಿಷ್ಣುವಿನ ಎಷ್ಟೋ ಒಂದು ಅವನು ಶ್ವಾಸವನ್ನು ಬಿಟ್ಟಾಗ ಅವನ ಚರ್ಮದ ಒಂದೊಂದು ರಂಧ್ರಗಳಿಂದ ಎಷ್ಟೊಂದು ಒಂದೊಂದು ಬ್ರಹ್ಮಾಂಡಗಳು ಬರ್ತದೆ. ಸೊ ಲಕ್ಷಗಟ್ಟಲೆ ಮಿಲಿಯಗಟ್ಟಲೆ ಬ್ರಹ್ಮಾಂಡಗಳು ಬರ್ತದೆ ಮಹಾವಿಷ್ಣುವಿನ ರಂಧ್ರಗಳಿಂದ, ಚರ್ಮದ ರಂಧ್ರಗಳಿಂದ. ಅದು ಬಲರಾಮನ 2ನೇ ಚತುರ್ವ್ಯೂಹದ ವಿಸ್ತೃತ ರೂಪ. ಸೊ ಆದ್ರಿಂದ ನಾವು ಬಲರಾಮ ಅಂದ್ರೆ ಎಷ್ಟು ಗ್ರೇಟೆಸ್ಟ್ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ಒಂದು ಸಣ್ಣ ಭೂಮಿ ನಾವು ನೋಡಿದ್ರೆ ಆ ಭೂಮಿಯಲ್ಲಿ ಎಷ್ಟು ಖಂಡಗಳಿದೆ. ಆ ಖಂಡಗಳಲ್ಲಿ ಭಾರತ ಒಂದು ದೇಶ, ಭಾರತ ದೇಶದಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಅದರಲ್ಲಿ ಕರ್ನಾಟಕ ಒಂದು, ಕರ್ನಾಟಕದಲ್ಲಿ ಎಷ್ಟೋ ನಗರಗಳಿದೆ, ಅದರಲ್ಲಿ ಬ್ಯಾಂಗಲೂರ್ ಒಂದು, ಆ ಬ್ಯಾಂಗಲೂರಲ್ಲಿ ಎಷ್ಟೊಂದು ಮನೆಗಳಿದೆ, ಅದರಲ್ಲಿ ದೇವರಚಿಕ್ಕನಹಳ್ಳಿ, ಆಮೇಲೆ ವಿಜಯ ಬ್ಯಾಂಕ್ ಲೇಔಟ್, ಅದರಲ್ಲಿ ಎಷ್ಟೋ ಮನೆಗಳು, ಅದರಲ್ಲಿ ಒಂದು ಮನೆ ನಮ್ದು. ಈ ರೀತಿ ನಾವು ನೋಡಿದಾಗ ಆ ಮನೆಯಲ್ಲಿ ಎಷ್ಟೋ ಜನ ವಾಸ ಮಾಡ್ತಾರೆ, ಅದರಲ್ಲಿ ನಾನು ಒಬ್ಬ ಸಣ್ಣ ಇನ್ಸಿಗ್ನಿಫಿಕೆಂಟ್ ಜೀವಾತ್ಮ. ಸೊ ಭಗವಂತನ ಗಾತ್ರ, ಆ ಮಹಾವಿಷ್ಣುವಿನ ಗಾತ್ರ ನೋಡಿದಾಗ ನಾವು ಒಂದು ಸಣ್ಣ ಅಣುವಿನ ತರ. ಸೊ ಆದ್ದರಿಂದ ಜೀವಾತ್ಮ ಒಂದು ಅಣು, ಮತ್ತೆ ಕೃಷ್ಣ ಅಂದ್ರೆ ವಿಭು, ಅಂದ್ರೆ ಅವ್ನು ಕೃಷ್ಣ ಗ್ರೇಟೆಸ್ಟ್. ಸೊ ಅದೇ ರೀತಿ ಬಲರಾಮ ನೋಡಿದಾಗ ಬಲರಾಮ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟೀಸ್. ಸೊ ಆತ್ಮ ಅಂದ್ರೆ ವಿಭಿನ್ನಾಂಶ, ಆದ್ರೆ ಈ ವಿಸ್ತೃತ ರೂಪಗಳು ಅದು ವಿಷ್ಣು ತತ್ವದಲ್ಲಿ ಬರ್ತಾರೆ. ಸೊ ಜೀವಾತ್ಮಗಳು ಕೃಷ್ಣನ ದಾಸರು, ಅಂದ್ರೆ ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಜೀವಾತ್ಮಗಳಾಗಿ ನಾವು ಕೃಷ್ಣನ ಶಾಶ್ವತವಾದ ದಾಸರು. ಆದ್ರಿಂದ ಬಲರಾಮ, ನಾವು ನಮ್ಗೆ ಆಧ್ಯಾತ್ಮಿಕ ಶಕ್ತಿ ಬೇಕಾದ್ರೆ ನಾವು ಬಲರಾಮನಿಗೆ ಶರಣು ಹೋಗ್ಬೇಕು. ಯಾವಾಗ ನಾವು ಬಲರಾಮನ ಶರಣು ಹೋಗ್ತೇವೆ, ನಾವು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಇದೆ. ಮತ್ತೆ ಬಲರಾಮನಿಗೆ ಮತ್ತೆ ಕೃಷ್ಣನನ್ನು ಸಂತೋಷಗೊಳಿಸ್ಬೇಕಾದ್ರೆ ತುಂಬಾ ಸುಲಭ. ಪತ್ರಂ ಪುಷ್ಪಂ ಫಲಂ ತೋಯಂ ಏವಂ ಯೋ ವೇತಿ ತತ್ವತಃ, ಅಂದ್ರೆ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಮತ್ತೆ ಪುಷ್ಪ ಇದಿಷ್ಟು ಒಂದು ಪತ್ರ ಅಂದ್ರೆ ಒಂದು ತುಳಸಿ ಎಲೆ ಅಥವಾ ಸ್ವಲ್ಪ ನೀರು ಅಥವಾ ಒಂದು ಸಣ್ಣ ಹಣ್ಣು, ಇದು ಪ್ರಪಂಚದ ಯಾವುದೇ ಭಾಗದಲ್ಲಿ ಸಹ ಇದು ದೊರೆಯುತ್ತದೆ. ಇದನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಭಗವಂತ ಅವನು ಸಂತೋಷಗೊಳ್ತಾನೆ. ಆಮೇಲೆ ನಮ್ಗೆ ಗೊತ್ತು, ಬಲರಾಮ ರೋಹಿಣಿಯ ಮಗ. ಆದ್ರೆ ಅದರ ಹಿಂದೆ ಇದು ಯಾವುದು ಇದರ ಹಿಂದಿನ ಲೀಲೆ ಅಂದ್ರೆ ಏನು ಅಂತ ನಾವು ನೋಡೋಣ. ಹಿಂದಿನ ದೇವಕಿ ಮತ್ತೆ ವಸುದೇವರು ಹಿಂದಿನ ಜನ್ಮದಲ್ಲಿ ಸುತಪ ಮತ್ತೆ ವೃಷ್ಣಿ ಆಗಿ ಇರ್ತಾರೆ. ಅವರು ದೇವೋತ್ತಮ ಪರಮ ಪುರುಷ ನಮಗೆ ಜನ್ಮಿಸ್ಬೇಕು ಅಂತ ಅವರು ಆಸ್ಟೆರಿಟೀಸ್, ತಪಶ್ಚರ್ಯಗಳನ್ನು ಅವರು ಮಾಡ್ತಾ ಇರ್ತಾರೆ. ಸೊ ಅದಕ್ಕಾಗಿ ನಮ್ಗೆ ಆ ಸ್ಟೋರಿ ತುಂಬಾ ಡೀಟೇಲ್ ಆಗಿ ಹೋಗಲ್ಲ, ಆದ್ರೆ ನಮ್ಗೆ ಗೊತ್ತು ಹೇಗೆ ಕಂಸನಿಗೆ
ಅಶರೀರವಾಣಿ ಬರ್ತದೆ. ಆಮೇಲೆ ಕಂಸನಿಗೆ ಆ ಅಶರೀರವಾಣಿ ಹೇಳ್ತದೆ ಏನು ಅಂದ್ರೆ, ದೇವಕಿಯ 8ನೇ ಪುತ್ರ ನಿನ್ನ ಸಾವಿಗೆ ಕಾರಣ ಆಗ್ತಾನೆ ಅಂತ. ಆವಾಗ ಕಂಸ ಅದಕ್ಕೆ ಹೆದರಿ ದೇವಕಿ ಮತ್ತೆ ವಸುದೇವನಿಗೆ ಜೈಲಿಗೆ ಹಾಕ್ತಾನೆ. ಸೊ ಜೈಲಿಗೆ ಹಾಕಿದಾಗ ಅವನು ಮತ್ತೊಂದು ಕಂಡೀಷನ್ ಏನಾಗ್ತಾನೆ ಅಂದ್ರೆ, ಯಾವುದೇ ಮಗು ಜನಿಸಿದ್ರು ಸಹ ಅದು ನನಗೆ ಒಪ್ಪಿಸ್ಬೇಕು ಅಂತ. ಆದ್ರಿಂದ ದೇವಕಿ ಮತ್ತೆ ವಸುದೇವರಿಗೆ ಮೊದಲು 6 ಮಕ್ಕಳು ಆಗ್ತಾರೆ. ಈ 6 ಮಕ್ಕಳು ನಮ್ಮ ಅರಿಷಡ್ವರ್ಗಗಳನ್ನು ರೆಪ್ರೆಸೆಂಟ್ ಮಾಡ್ತವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ 6 ಅರಿಷಡ್ವರ್ಗಗಳು, 6 ಅರಿಷಡ್ವರ್ಗಗಳು. ಸೊ ಒಂದೊಂದಾಗಿ ಮಗುವನ್ನು ಕಂಸ ಕ್ರೂರತೆಯಿಂದ ಅವನು ಕೊಲ್ತಾನೆ. ಆವಾಗ ದೇವಕಿಗೆ ತುಂಬಾ ದುಃಖ ಆಗ್ತದೆ. ಆಮೇಲೆ 7ನೇ ಮಗು ಅದು ಬಲರಾಮ ದೇವಕಿಯ ಹೊಟ್ಟೆಯೊಳಗೆ ಅವನು ಎಂಟರ್ ಆಗ್ತಾನೆ. ಸೊ ಅದು ಯಾತಕ್ಕಾಗಿ ಬಲರಾಮ ಕೃಷ್ಣನ ಮೊದಲು ಬರ್ತಾನೆ ಅಂದ್ರೆ, ದೇವಕಿಯ ಆ ಗರ್ಭವನ್ನು ಶುದ್ಧ ಮಾಡಲಿಕ್ಕಾಗಿ. ಯಾಕಂದ್ರೆ ದೇವೋತ್ತಮ ಪರಮ ಪುರುಷ ಅಲ್ಲಿ ಬರ್ತಾ ಇದ್ದಾನೆ, ಆದ್ದರಿಂದ ಆ ದೇಹ ಶುದ್ಧ ಆಗ್ಬೇಕು ಅಂತ ಬಲರಾಮ ಮೊದಲು ಬರ್ತಾನೆ. ಸೊ ಅದೇ ರೀತಿ ನಮಗೆ ನಮ್ಮ ಜೀವನದಲ್ಲಿ ನಮಗೆ ಕೃಷ್ಣನ ಕೃಪೆ ಸಿಗ್ಬೇಕಾದ್ರೆ ಬಲರಾಮನ ಕೃಪೆ ಮೊದಲು ಸಿಗ್ಬೇಕು. ಆವಾಗ ನಮ್ಗೆ ಕೃಷ್ಣನ ಕೃಪೆ ಸಿಗ್ತದೆ. ಸೊ ಬಲರಾಮ ದೇವಕಿಯ ಹೊಟ್ಟೆಯಲ್ಲಿ ಬರ್ತಾನೆ, 7ನೇ ಮಗು. ಆಮೇಲೆ ವಸುದೇವನಿಗೆ ಇನ್ನೊಬ್ಳು ಹೆಂಡತಿ ಯಾರು? ರೋಹಿಣಿ. ಅವಳು ಯದು ಡೈನಾಸ್ಟಿ. ಅವಳು ನಂದ ಮಹಾರಾಜ ಮತ್ತೆ ಯಶೋಧ ಮಾತೆಯ ಮನೆಯಲ್ಲಿ ವೃಂದಾವನದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಡಿವೈನ್ ಅರೇಂಜ್ಮೆಂಟ್ ಇಂದ ಅವಳು ವಸುದೇವನ ಮಗು ಅವಳು ಪ್ರೆಗ್ನೆಂಟ್ ಆಗಿರ್ತಾಳೆ, 7 ತಿಂಗಳ ಪ್ರೆಗ್ನೆಂಟ್. ಸೊ ರೋಹಿಣಿಗೆ ಒಂದು ಕನಸು ಬೀಳ್ತದೆ. ಏನು ಅಂದ್ರೆ, ಅವಳ ಗರ್ಭಪಾತ ಆದಾಗೆ, 7ನೇ ತಿಂಗಳಲ್ಲಿ ಗರ್ಭಪಾತ ಆದಾಗೆ ಅವಳಿಗೆ ಒಂದು ಕನಸು ಬೀಳ್ತದೆ. ಆವಾಗ ಯೋಗಮಾಯ ಬಂದು ರೋಹಿಣಿಗೆ ಹೇಳ್ತಾಳೆ. ಅದ್ರ ಮೊದಲು ಈ ಕಡೆ ದೇವಕಿಗೆ ಸಹ 7 ತಿಂಗಳು ಆಗಿರ್ತದೆ. ಆವಾಗ ದೇವೋತ್ತಮ ಪರಮ ಪುರುಷ ಯೋಗಮಾಯ ತನ್ನ ಯೋಗಮಾಯ ಪೊಟೆನ್ಸಿ ಅಂದ್ರೆ ಪರಾಸ್ಯ ಶಕ್ತಿರ್ ವಿವಿಧೈವ ಸೂಯತೆ. ಭಗವಂತನಿಗೆ ಅನೇಕ ಅನಂತ ಶಕ್ತಿಗಳು ಇದೆ. ಅದರಲ್ಲಿ 3 ಕ್ಯಾಟಗರಿ ಮಾಡಿದ್ದಾರೆ. ಒಂದು ಅಂದ್ರೆ ಆಧ್ಯಾತ್ಮಿಕ ಶಕ್ತಿ ಸ್ಪಿರಿಚುವಲ್ ಪೊಟೆನ್ಸಿ. ಅದರಲ್ಲಿ ಲಾದಿನಿ, ಸಂಧಿನಿ ಮತ್ತೆ ಸಂವಿತ್ ಶಕ್ತಿಗಳು. ಆಮೇಲೆ ಅದರಲ್ಲಿ ಮುಖ್ಯವಾದ ಯೋಗಮಾಯ ಪೊಟೆನ್ಸಿ ಬರ್ತದೆ. ಆಮೇಲೆ 2ನೇದ್ದು ತಟಸ್ಥ ಶಕ್ತಿ. ನಾವೆಲ್ಲ ಜೀವರಾಶಿಗಳು ತಟಸ್ಥ ಶಕ್ತಿಯಲ್ಲಿ ಬರ್ತಾರೆ. ಆಮೇಲೆ 3ನೇದು ಬಹಿರಂಗ ಶಕ್ತಿ, ದುರ್ಗಾದೇವಿ ಮತ್ತೆ ಈ ಮೆಟೀರಿಯಲ್ ಎನರ್ಜಿ ಏನಿದೆ ನಾವು ಈಗ ನೋಡ್ತೇವೆ, ಈ ಜಡ ವಸ್ತುಗಳು, ಇದೆಲ್ಲ ಭಗವಂತನ ಬಹಿರಂಗ ಶಕ್ತಿಯಲ್ಲಿ ಬರ್ತದೆ. ಸೊ ಈ 3 ಭಗವಂತನಿಗೆ ಅನಂತ ಶಕ್ತಿಗಳು ಇದೆ, ಆದ್ರೆ ಅದನ್ನು ಮುಖ್ಯವಾಗಿ 3 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಅದರಲ್ಲಿ ಭಗವಂತ ತನ್ನ ಪ್ರಮುಖವಾದ ಯೋಗಮಾಯ ಪೊಟೆನ್ಸಿ ಅವಳಿಗೆ ಕರೆದು ಹೇಳ್ತಾನೆ ಏನು ಅಂದ್ರೆ, ನೀನು ಈಗ ಈ ಬಲರಾಮನನ್ನು ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡು. ಆಮೇಲೆ ಯಾವಾಗ ಬಲರಾಮ ಅಲ್ಲಿ ರೋಹಿಣಿಗೆ ಹುಟ್ಟುತ್ತಾನೆ, ಆಮೇಲೆ ನಾನು ಇಲ್ಲಿ ದೇವಕಿಯ ಹೊಟ್ಟೆಯಲ್ಲಿ ನಾನು ಜನಿಸ್ತೇನೆ. ಆವಾಗ ಏನಾಗ್ತದೆ, ನೀನು ಯಶೋಧ ಮಾತೆಯಲ್ಲಿ ಹೊಟ್ಟೆಯಲ್ಲಿ ಅಲ್ಲಿ ನೀನು ಹೋಗಿ ಸೇರು ಅಂತ ಯೋಗಮಾಯಗೆ ಅವನು ಆಜ್ಞೆ ಮಾಡ್ತಾನೆ. ಆವಾಗ ಯೋಗಮಾಯ ಕೃಷ್ಣನಿಗೆ ಸುತ್ತು ಹಾಕಿ ಪ್ರದಕ್ಷಿಣೆ ಮಾಡಿ ಆಯ್ತು ಅಂತ ನಮಸ್ಕಾರ ಮಾಡಿ ಅವಳು ಬಲರಾಮನನ್ನು ದೇವಕಿಯ ಹೊಟ್ಟೆಯಿಂದ ರೋಹಿಣಿಯ ಹೊಟ್ಟೆಗೆ ಹಾಕ್ತಾಳೆ. ಆಮೇಲೆ ರೋಹಿಣಿಗೆ ಹೇಳ್ತಾಳೆ,
ನಿನ್ನ ಮಗ ಆಕ್ಚುಲಿ ಮಗು ಅದು ಗರ್ಭಪಾತ ಆಗಿದೆ, ಆದ್ರೆ ಭಗವಂತನ ಆಜ್ಞೆಯ ಪ್ರಕಾರ ನಿನಗೆ ಬಲರಾಮ ಹುಟ್ಟುತ್ತಾನೆ. ಆಮೇಲೆ ಬಲರಾಮ ರಾಮ ಅಂದ್ರೆ ಅವನು ಎಲ್ಲ ವೃಂದಾವನ ವಾಸಿಗಳಿಗೆ ಅವನು ಸಂತೋಷವನ್ನು ನೀಡುವುದರಿಂದ ಅವನಿಗೆ ರಾಮ ಅಂತ ಹೆಸರು. ಆಮೇಲೆ ಅವನು ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾನೆ. ಆಮೇಲೆ ಅವನು ತುಂಬಾ ಹೀರೋಯಿಕ್ ಆಕ್ಟಿವಿಟೀಸ್ ಗಳನ್ನು ಮಾಡುವುದರಿಂದ ಅವನು ಬಲ ಅಂತ ಅವನ ಹೆಸರು. ಆಮೇಲೆ ಬಲ ಮತ್ತು ರಾಮ ಸೇರಿ ಬಲರಾಮ ಅನ್ನೋ ಹೆಸರನ್ನು ಅವನು ಹೊಂದಿರಬಹುದು ಅಂತ ಯೋಗಮಾಯ ರೋಹಿಣಿಗೆ ಹೇಳ್ತಾಳೆ. ಆಮೇಲೆ ರೋಹಿಣಿಗೆ ಬಲರಾಮ ಹುಟ್ಟುತ್ತಾನೆ. ಸೊ ಇದು ಬಲರಾಮನ ಅಪಿಯರೆನ್ಸ್. ಇವತ್ತು ಬಲರಾಮ ಜಯಂತಿಯ ದಿನ ಬಲರಾಮ ರೋಹಿಣಿಯ ಗರ್ಭದಿಂದ ಅವನು ತನ್ನ ಅಪಿಯರೆನ್ಸ್ ಅವತಾರವನ್ನು ಅವನು ತೆಗೆದುಕೊಳ್ಳುತ್ತಾನೆ. ನಾವು ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ, ಭಗವಂತನ ಜನ್ಮ ನಮ್ಮ ಜನ್ಮದ ಹಾಗೆ ಸಾಧಾರಣವಾದ ಜನ್ಮ ಅಲ್ಲ. ನಾವು ಯಾವಾಗ್ಲೂ ಫೋರ್ಸ್ಫುಲಿ ನಮ್ಮ ಕರ್ಮಗಳ ಪ್ರಕಾರ ನಾವು ಜನ್ಮವನ್ನು ತೆಗೆದುಕೊಳ್ಳುತ್ತೇವೆ. ಆದರೆ ಭಗವಂತ ಆ ರೀತಿ ಅಲ್ಲ. ಭಗವಂತ ತನ್ನ ಒಂದು ದಿವ್ಯ ಅರೇಂಜ್ಮೆಂಟ್, ತನ್ನದೇ ಇಚ್ಛೆಯಿಂದ ಅವನು ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವು ಈಗ ನೋಡಿದ್ರೆ ಈ ರೀತಿ ಟ್ರಾನ್ಸ್ಫರ್ ಮಾಡೋದು ಎಲ್ಲ ನಾರ್ಮಲ್ ಮನುಷ್ಯರಿಗೆ ಅದು ಆಗುವುದಿಲ್ಲ. ಅದು ಭಗವಂತನ ಒಂದು ಅಚಿಂತ್ಯ ಶಕ್ತಿಗಳಿಂದ ಆ ರೀತಿಯ ಒಂದು ಕಾರ್ಯಗಳನ್ನು ಭಗವಂತ ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇನ್ನು ಇವತ್ತು ಹುಣ್ಣಿಮೆ ಪೂರ್ಣಿಮಾ, ಇನ್ನು ಅಷ್ಟಮಿಯ ದಿನ, ಮುಂದೆ ಬರುವ ಅಷ್ಟಮಿಯ ದಿನ ನಮಗೆ ಕೃಷ್ಣ ಅಪಿಯರ್ ಆಗ್ತಾನೆ, ಕೃಷ್ಣಾಷ್ಟಮಿ. ಆವಾಗ ಅದು ಹೇಗೆ ಕೃಷ್ಣ ಅಪಿಯರ್ ಆಗ್ತಾನೆ ಅಂತ ನಾವು ನೋಡೋಣ ಕೃಷ್ಣಾಷ್ಟಮಿಯ ದಿನ. ಆದ್ರೆ ಬಲರಾಮ ತುಂಬಾ ದಿವ್ಯ ಲೀಲೆಗಳನ್ನು ವೃಂದಾವನದಲ್ಲಿ ಅವನು ಮಾಡ್ತಾನೆ. ಕೃಷ್ಣ ಮತ್ತೆ ಬಲರಾಮರು ಸೇರಿ ತುಂಬಾ ದಿವ್ಯ ಲೀಲೆಗಳನ್ನು ಅವರು ಮಾಡ್ತಾರೆ. ಸೊ ರೋಹಿಣಿ ಇವಳು ಬಲರಾಮನ ಶಾಶ್ವತವಾದ ಅವಳು ತಾಯಿ. ಆಮೇಲೆ ನಾವು ನೋಡ್ತೇವೆ, ನಮಗೆ ಭಗವಂತನ ಯಾವುದೇ ಭಕ್ತರು 5 ವಿಧಗಳಲ್ಲಿ ಭಗವಂತನ ಜೊತೆ ಅವರು ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ಅದು ಒಂದು ಅಂದ್ರೆ ಶಾಂತರಸ, ದಾಸ್ಯರಸ, ಸಾಕ್ಯರಸ, ವಾತ್ಸಲ್ಯ ರಸ, ಆಮೇಲೆ ಮಾಧುರ್ಯ ರಸ. ಸೊ ಬಲರಾಮ ಈ 5 ರಸಗಳಲ್ಲೂ ಸಹ ಅವನು ಕೃಷ್ಣನ ಸೇವೆಯನ್ನು ಮಾಡ್ತಾನೆ. ಅವನು ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೆ ಶಾಂತರಸದಲ್ಲಿ ಅವನು ಕೃಷ್ಣನ ವಸ್ತ್ರ ಹಾಕ್ತಾನೆ, ಕೃಷ್ಣನ ಚಪ್ಪಲ್, ಶೂಸ್, ಆಮೇಲೆ ಕೃಷ್ಣನ ಈ ಚೇರ್, ಕೂತ್ಕೊಳ್ಳುವ ಚೇರ್, ಆಮೇಲೆ ಕೃಷ್ಣನ ಕೊಡೆ, ಆಮೇಲೆ ಕೃಷ್ಣನ ಮಲ್ಕೊಳ್ಳುವ ಬೆಡ್, ಈ ರೀತಿ ಎಲ್ಲಾ ರೀತಿಯಲ್ಲಿ ಶಾಂತರಸದಲ್ಲಿ ಬಲರಾಮ ವಿಸ್ತೃತಗೊಳ್ತಾನೆ ಕೃಷ್ಣನ ಸೇವೆ ಮಾಡ್ಲಿಕ್ಕಾಗಿ. ಆಮೇಲೆ ಅವನು ದಾಸ್ಯ ರಸದಲ್ಲಿ ಸೇವಕನ ಹಾಗೆ ಎಲ್ಲಾ ರೀತಿಯ ಸೇವೆಗಳನ್ನು ಮಾಡ್ತಾನೆ. ಉದಾಹರಣೆಗೆ ಲಕ್ಷ್ಮಣ ಕಾಡಿಗೆ ಹೋದಾಗ ಹೇಗೆ ಅವನು 14 ವರ್ಷಗಳ ಕಾಲ ಅವನು ನಿದ್ದೆ ಮಾಡದೆ ಸೀತಾಮಾತಾ ಮತ್ತು ಶ್ರೀರಾಮಚಂದ್ರನ ಸೇವೆ ಮಾಡಿದ, ಅದೇ ರೀತಿ ದಾಸ್ಯರಸದಲ್ಲಿ ಅವನು ಬಲರಾಮ ಕೃಷ್ಣನ ಸೇವೆ ಮಾಡ್ತಾನೆ. ಆಮೇಲೆ ಸಾಕ್ಯರಸದಲ್ಲಿ ಹೇಗೆ ಅವನು ಸೇವೆ ಮಾಡ್ತಾನೆ, ಫ್ರೆಂಡ್ ಆಗಿ ಅವನು ಕೃಷ್ಣನೊಂದಿಗೆ ಆಟ ಆಡ್ತಾನೆ, ಕೃಷ್ಣನೊಂದಿಗೆ ಜೋಕ್ ಮಾಡ್ತಾನೆ. ಆಮೇಲೆ ಕೃಷ್ಣನ ಜೊತೆ ಈಕ್ವಲಿ ಅಂದ್ರೆ ಹೆಗಲ ಮೇಲೆ ಕೈ ಹಾಕೊಂಡು ನಗುತ್ತಾ, ಆಮೇಲೆ ಪ್ರಸಾದಂ ಜೊತೆಗೆ ತಿನ್ಕೊಂಡು ಉಳಿದ ಗೋಪರೊಂದಿಗೆ ಆಟ ಆಡೋದು, ಈ ರೀತಿ ಅವನು ಸಾಕ್ಯರಸದಲ್ಲಿ ಕೃಷ್ಣನಿಗೆ ಸೇವೆ ಮಾಡ್ತಾನೆ. ಆಮೇಲೆ ವಾತ್ಸಲ್ಯ ರಸದಲ್ಲಿ ಸಹ ಅವನು ಸೇವೆ ಮಾಡ್ತಾನೆ. ಹೇಗೆ ವಾತ್ಸಲ್ಯ ರಸದಲ್ಲಿ ಕೃಷ್ಣನಿಗೆ ಚಾಸ್ಟೈಸ್ ಮಾಡ್ತಾನೆ ಕೆಲವೊಮ್ಮೆ, ಕೃಷ್ಣ ನೀನು ಈ ರೀತಿ ಮಾಡು, ಆ ರೀತಿ ಮಾಡ್ಬೇಡ,
ಆಮೇಲೆ ಅವನಿಗೆ ಪ್ರೊಟೆಕ್ಟ್ ಮಾಡ್ತಾನೆ. ಕೃಷ್ಣನಿಗೆ ಬೇರೆ ಯಾರಾದ್ರೂ ಬಂದು ಏನಾದ್ರೂ ತೊಂದರೆ ಕೊಡ್ತಾರೋ ಏನೋ ಅಂತ ಅವನಿಗೆ ಗಾರ್ಡ್ ಮಾಡೋದು, ಈ ರೀತಿ ಅವನು ವಾತ್ಸಲ್ಯ ರಸದಲ್ಲಿ ಸೇವೆ ಮಾಡ್ತಾನೆ. ಆಮೇಲೆ ಮಾಧುರ್ಯ ರಸದಲ್ಲಿ ಅವನು ಬಲರಾಮ ಅನಂಗ ಮಂಜರಿ ಆಗಿ ಶ್ರೀ ರಾಧಾರಾಣಿಯ ತಂಗಿಯ ರೂಪದಲ್ಲಿ ಅವನು ಗೋಪಿ ಅಂದ್ರೆ ಮಂಜರಿಯಾಗಿ ಅವನು ಸೇವೆ ಸಲ್ಲಿಸ್ತಾನೆ. ಈ ರೀತಿ ಎಲ್ಲಾ 5 ರಸಗಳಲ್ಲಿ ಸಹ ಬಲರಾಮ ಅವನು ಕೃಷ್ಣನ ಸೇವೆಯನ್ನು ಮಾಡ್ತಾನೆ. ಆಮೇಲೆ ವೃಂದಾವನದಲ್ಲಿ ಕೃಷ್ಣ ಬಲರಾಮರು ಅನೇಕ ಲೀಲೆಗಳನ್ನು ಅವರು ಮಾಡ್ತಾರೆ. ಅದರಲ್ಲಿ ಎಷ್ಟೊಂದು ಅಸುರರು ಬರ್ತಾರೆ, ಯಾಕಂದ್ರೆ ಕಂಸನಿಗೆ ಒಂದು ಹೆದರಿಕೆ ಇರ್ತದೆ. ಆಮೇಲೆ ಆ 8ನೇ ಮಗು ಕೃಷ್ಣನನ್ನು ಕಂಸ ಕೊಲ್ಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಅವನು ವೃಂದಾವನಕ್ಕೆ ಅನೇಕ ಅಸುರರನ್ನು ಕಳಿಸ್ತಾ ಇರ್ತಾನೆ. ಪ್ರಳಂಬಾಸುರ, ಧೇನುಕಾಸುರ, ಆಮೇಲೆ ಅರಿಷ್ಟಾಸುರ, ಈ ರೀತಿ ಪೂತನ ಎಷ್ಟೋ ರಾಕ್ಷಸಿಯರನ್ನು ಕೃಷ್ಣನನ್ನು ಕೊಲ್ಲಿಕ್ಕಾಗಿ ಕಂಸ ಕಳಿಸ್ತಾ ಇರ್ತಾನೆ. ಅದರಲ್ಲಿ 2 ಮುಖ್ಯ ಲೀಲೆಗಳನ್ನು ನಾವು ನೋಡೋಣ, 2 ಅಥವಾ 3 ಇವತ್ತು. ಒಂದು ಅಂದ್ರೆ ದ್ವಿವಿಡ ಗೋರಿಲ್ಲ ಅಂತ ಒಬ್ಬ ಅಸುರ. ಆಕ್ಚುಲಿ ದ್ವಿವಿಡ ಗೋರಿಲ್ಲ ಅವನು ಇಂಟ್ರೆಸ್ಟಿಂಗ್ಲಿ ಅವನು ಮೊದಲು ಭಕ್ತನಾಗಿರ್ತಾನೆ. ದ್ವಿವಿಡ ಗೋರಿಲ್ಲ ರಾಮಾಯಣದಲ್ಲಿ ಅವನು ಹನುಮಂತನ ಜೊತೆ ಮತ್ತೆ ಜಾಂಬವಂತನ ಜೊತೆ ಎಲ್ಲ ಸೇರಿ ರಾವಣನ ವಿರುದ್ಧ ಹೋರಾಟ ಮಾಡಿ ರಾಮನಿಗೆ ಸೇವೆ ಸಲ್ಲಿಸಿರ್ತಾನೆ. ದ್ವಿವಿಡ ಗೋರಿಲ್ಲ ಅವನ ತ್ರೇತಾಯುಗದಲ್ಲಿ. ಆದ್ರೆ ಏನಾಗ್ತದೆ ಅಂದ್ರೆ ದ್ವಿವಿಡ ಗೋರಿಲ್ಲ ಒಂದು ಸಣ್ಣ ಮಿಸ್ಟೇಕ್ ಮಾಡ್ತಾನೆ. ಏನು ಸಣ್ಣ ಮಿಸ್ಟೇಕ್ ಅಂದ್ರೆ ದ್ವಿವಿಡ ಗೋರಿಲ್ಲನಿಗೆ ಸ್ವಲ್ಪ ಲಕ್ಷ್ಮಣನ ಬಗ್ಗೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತದೆ. ಯಾವಾಗ ಲಕ್ಷ್ಮಣ ಅವನು ಮೂರ್ಛೆ ತಪ್ಪಿ ಬೀಳ್ತಾನೆ, ಆವಾಗ ದ್ವಿವಿಡ ಗೋರಿಲ್ಲ ಅವನಿಗೆ ಸಣ್ಣ ರೀತಿಯಲ್ಲಿ ನೋಡ್ತಾನೆ. ಆ ಅಪರಾಧ ಮಾಡಿದ ಅಂದ್ರೆ ಸ್ವಲ್ಪ ಸಣ್ಣ ಅಪರಾಧ ಮಾಡಿರೋದ್ರಿಂದ ಅವನಿಗೆ ಆ ರಿಯಾಕ್ಷನ್ ಸಿಕ್ಕಿದ್ರಿಂದ ಅವನಿಗೆ ಒಂದು ಅಸತ್ಸಂಗ, ಒಂದು ನರಕಾಸುರನ ಸಂಘ ಮಾಡ್ತಾನೆ. ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾನೆ ನರಕಾಸುರ. ಆಮೇಲೆ ನರಕಾಸುರನ ಸಂಘ ಮಾಡಿದಾಗ ಅವನು ಸಹ ತನ್ನ ಪ್ರಜ್ಞೆಯನ್ನು ಹಾಳು ಮಾಡ್ಕೊಳ್ತಾನೆ. ಸೊ ನಾವು ಇದರಿಂದ ಅರ್ಥ ಮಾಡ್ಕೊಳ್ಬಹುದು, ನಾವು ಎಷ್ಟೇ ದೊಡ್ಡ ಭಕ್ತರಾಗಿದ್ರೂ ಸಹ ನಾವು ಕೆಟ್ಟ ಸಂಘಗಳನ್ನು ಮಾಡಿದ್ರೆ ನಾವು ಸಹ ನಮ್ಮ ಜೀವನದಲ್ಲಿ ಫಾಲ್ ಡೌನ್ ಆಗ್ತೇವೆ. ಆಮೇಲೆ ನಾವು ಭಗವಂತನ ವಿರುದ್ಧ ಹೋಗ್ಲಿಕ್ಕೆ ಸಹ ಸಾಧ್ಯತೆ ಇರ್ತದೆ. ಆದ್ರಿಂದ ನಾವು ಹೀಗೆ ಅರ್ಥ ಮಾಡ್ಕೊಳ್ಬಾರ್ದು. ನಾವು ಭಕ್ತರಾದ್ರೆ ನಾವು ಆಯ್ತು ಮುಗೀತು, ಇನ್ನು ಎಲ್ಲ ಭಗವಂತನೇ ಅವನು ನೋಡ್ಕೊಳ್ತಾನೆ ಅಂತ ಅಲ್ಲ. ನಮ್ಮ ರೆಸ್ಪಾನ್ಸಿಬಿಲಿಟಿ ಇರ್ತದೆ. ಏನು ಅಂದ್ರೆ ನಾವು ಯಾವಾಗ್ಲೂ ಭಕ್ತರ ಸಂಘದಲ್ಲಿ ಇದ್ದು ನಾವು ಈ ಭಗವಂತನ ನಿರಂತರ ಸೇವೆಯನ್ನು ಮಾಡಿ ನಾವು ನಮ್ಮ ಕಂಪ್ಲೀಟ್ ಪರ್ಫೆಕ್ಷನ್ ಅನ್ನು ನಾವು ಪಡಿಬೇಕಾಗ್ತದೆ. ಇಲ್ದಿದ್ರೆ ಏನಾಗ್ತದೆ ಅಂದ್ರೆ ದ್ವಿವಿಡ ಗೋರಿಲ್ಲ ಅವನು ರಾಮಾಯಣದಲ್ಲಿ ಅತ್ಯಂತ ದೊಡ್ಡ ಭಕ್ತನಾಗಿ ರಾವಣನ ವಿರುದ್ಧ ರಾಮನಿಗಾಗಿ ಹೋರಾಟ ಮಾಡಿದ. ಆದ್ರೆ ನರಕಾಸುರನ ಸಂಘ ಮಾಡಿದ್ರಿಂದ ಅವನು ಈಗ ಹಾಳು ಆಗಿದ್ದಾನೆ, ತನ್ನ ಪ್ರಜ್ಞೆಯನ್ನು ಹಾಳು ಮಾಡ್ಕೊಂಡಿದ್ದಾನೆ. ಆದ್ರಿಂದ ಅವನು ಒಂದು ದಿನ ದ್ವಾರಕಕ್ಕೆ ಬಂದು ಅಲ್ಲಿ ಈ ಕೃಷ್ಣ ದ್ವಾರಕೆಯ ವೃಂದಾವನ ಸರಿಯಾಗಿ ನೆನಪಿಲ್ಲ, ಬಟ್ ಅವನು ಕೃಷ್ಣ ಬಲರಾಮ ಇರುವ ಪ್ಲೇಸಿಗೆ ಬರ್ತಾನೆ. ಆಮೇಲೆ ಅಲ್ಲಿ ಅವನು ಅಟೆನ್ಷನ್ ಗ್ರ್ಯಾಬ್ ಮಾಡಿಕೊಳ್ಳಿಕ್ಕೆ ಭಾಗವತದಲ್ಲಿ ಹೇಳಿದರೆ ಕಿಲ ಕಿಲ ಅಂತ ಸೌಂಡ್ ಮಾಡ್ತಾನೆ, ಶಬ್ದ ಮಾಡ್ತಾನೆ. ಕಿಲ ಕಿಲ ಅಂತ ಶಬ್ದ ಮಾಡಿದಾಗ ಗೋಪಿಯರು ಎಲ್ಲ ನೋಡ್ತಾರೆ, ಇದು ಯಾರು ಮಂಗ, ಈ ಮಂಗ ಈ ತರ ಯಾಕೆ ಗೋರಿಲ್ಲ ಈ ರೀತಿ ಶಬ್ದ ಮಾಡ್ತಾ ಇದೆ ಅಂತ ಅವಳು ಆ ಗೋರಿಲ್ಲ ಅವ್ನು ಸ್ವಲ್ಪ ಹಗುರವಾಗಿ ತೆಗೆದುಕೊಂಡು ನಗ್ಲಿಕ್ಕೆ ಆರಂಭ ಮಾಡ್ತಾರೆ. ಆವಾಗ ದ್ವಿವಿಡ ಗೋರಿಲ್ಲ ಸ್ವಲ್ಪ ಜಾಸ್ತಿ ಚೇಷ್ಟೆ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಅವನು ತನ್ನ
ಹಿಂದಿನ ಭಾಗಗಳನ್ನು ಅವನು ಆ ಗೋಪಿಯರ ಮುಖದ ಹತ್ರ ತೋರಿಸಿ ಆಮೇಲೆ ಈ ರೀತಿಯ ಒಂದು ಕುಚೇಷ್ಟೆಗಳನ್ನು ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಅವನು ಗೋಪಿಯಂದಿರ ವಸ್ತ್ರವನ್ನು ಎಳಿಲಿಕ್ಕೆ ಹೋಗ್ತಾನೆ. ಆವಾಗ ಬಲರಾಮನಿಗೆ ತುಂಬಾ ಸಿಟ್ಟು ಬಂದು ಬಲರಾಮ ಒಂದು ಪಂಚ್ ಕೊಟ್ಬಿಡ್ತಾನೆ ದ್ವಿವಿಡ ಗೋರಿಲ್ಲನಿಗೆ. ಆವಾಗ ದ್ವಿವಿಡ ಗೋರಿಲ್ಲನ ಅಲ್ಲಿ ಬ್ಲಡ್ ಬರ್ತದೆ. ಆವಾಗ ದ್ವಿವಿಡ ಗೋರಿಲ್ಲ ಏನ್ ಆಲೋಚನೆ ಮಾಡ್ತಾನಂದ್ರೆ, ನಾನು ಈಗ ತುಂಬಾ ಸುಂದರನಾಗಿ ಕಾಣ್ತಾ ಇದ್ದೇನೆ, ಈಗ ಅಂದ್ರೆ ಈ ರಕ್ತ ಬಂದ್ರೂ ಸಹ ನಾನು ಒಂದು ಭಾರಿ ಚಂದವಾಗಿ ಕಾಣಿಸ್ತಾ ಇದ್ದೇನೆ ಅನ್ನುವ ಒಂದು ಇಲ್ಯೂಷನ್ ಅವನು ಹೊಂದಿರ್ತಾನೆ. ಇದು ಫಾಲ್ಸ್ ಪ್ರೈಡ್ ಇಂದ ಈ ರೀತಿ ಆಗ್ತದೆ. ನಾವು ಏನ್ ತಿಳ್ಕೊಳ್ತೇವೆ ಅಂದ್ರೆ, ನಾವು ಈ ಮಲ ಮೂತ್ರ ಆಮೇಲೆ ರಕ್ತ ಮೂಳೆ ಮಾಂಸ ಇದರಿಂದ ಮಾಡಿರುವಂತಹ ದೇಹವನ್ನು ಹೊಂದಿದ್ರು ಸಹ ನಾವು ತಿಳ್ಕೊಳ್ತೇವೆ ನಾವು ಎಷ್ಟು ಸುಂದರವಾಗಿದ್ದೇವೆ, ನಾನು ನನ್ನ ರೂಪ ಎಷ್ಟು ಚಂದ ಇದೆ ಅಂತ ನಾವು ಬೇರೆಯವರಿಗೆ ನಮ್ಮ ರೂಪ ಪ್ರದರ್ಶನವನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವು ಈಗ ನೋಡ್ತೇವೆ ಎಷ್ಟೊಂದು ಈ ಪ್ರಪಂಚದಲ್ಲಿ ಅವರು ತಮ್ಮ ದೇಹಗಳನ್ನು ಎಲ್ಲ ಪ್ರದರ್ಶನ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಈ ಒಂದು ಫಾಲ್ಸ್ ಪ್ರೈಡ್ ಫಾಲ್ಸ್ ಈಗೋ ಏನಿರ್ತದೆ ಅಂದ್ರೆ, ನನ್ನ ದೇಹ ಇಷ್ಟೊಂದು ಚಂದ ಆಗಿದೆ, ಬೇರೆಯವರನ್ನು ನಾನು ಆಕರ್ಷಣೆ ಮಾಡ್ತೇನೆ ಅನ್ನುವ ಒಂದು ಇಲ್ಯೂಷನ್ ಅನ್ನು ಅವರು ಹೊಂದಿರ್ತಾರೆ. ಆದ್ರೆ ಅವರಿಗೆ ಏನು ಗೊತ್ತಿಲ್ಲ ಅಂದ್ರೆ, ಈ ದೇಹ ಒಂದು ತುಚ್ಛ ದೇಹ. ಅಂದ್ರೆ ಇದು ಯಾವುದರಿಂದ ಮಾಡಲ್ಪಟ್ಟಿದೆ? ನಾವು ನೋಡಿದ್ರೆ ಒಳಗಡೆ ರಕ್ತ ಇದೆ, ಮಲ ಇದೆ, ಮೂತ್ರ ಇದೆ, ಬರೇ ಮಾಂಸಗಳು ಇದೆ, ಮತ್ತೆ ಎಲ್ಲ ಅಬಾಮಿನೇಬಲ್ ವಾತ ಕಫ ಎಲ್ಲ ಇದು ಒಳಗಡೆ ಏನಿದೆ ಅಂತ ನೋಡಿದ್ರೆ ಎಲ್ಲ ವಾಂತಿ ಮಾಡಿ ಹಾಕ್ತಾರೆ. ಸೊ ಆ ರೀತಿಯ ದೇಹವನ್ನು ನಾವು ತುಂಬಾ ಒಂದು ಎಷ್ಟೊಂದು ಆಕರ್ಷಿತರಾಗ್ತಾರೆ ಯಾರಾದ್ರೂ ದೇಹ ಪ್ರದರ್ಶನ ಮಾಡಿದ್ರೆ. ನಾವು ಅಷ್ಟೊಂದು ಇಂಟಾಕ್ಸಿಕೇಟೆಡ್ ಆಗಿ ಆ ದೇಹವನ್ನು ನೋಡ್ಲಿಕ್ಕೆ ನಾವು ಅಷ್ಟೊಂದು ಆತುರರಾಗಿ ಇರ್ತೇವೆ. ಯಾಕೆಂದ್ರೆ ನಾವು ಸಹ ಇಲ್ಯೂಷನ್ ಅನ್ನು ಹೊಂದಿದ್ದೇವೆ. ಆದ್ರೆ ನಮ್ಗೆ ಗೊತ್ತಿಲ್ಲ ಏನು ಅಂದ್ರೆ, ಈ ದೇಹ ಇಷ್ಟೊಂದು ಒಂದು ತುಚ್ಛ ಮತ್ತೆ ಒಂದು ಟೆಂಪರರಿ ಅಶಾಶ್ವತವಾದ ದೇಹವನ್ನು ನಾವು ಹೊಂದಿದ್ದೇವೆ. ಅದೇ ರೀತಿ ದ್ವಿವಿಡ ಗೋರಿಲ್ಲ, ಅವನಿಗೆ ಬಲರಾಮ ಈ ಪಂಚ ಹೊಡೆದಾಗ್ಲೂ ಸಹ, ಇಲ್ಲಿ ರಕ್ತ ಬಂದಾಗ್ಲೂ ತಾನು ತುಂಬಾ ಸುಂದರನಾಗಿ ಕಾಣ್ತಾ ಇದ್ದೇನೆ ಅಂತ ಅವನು ಆಲೋಚನೆ ಮಾಡ್ತಾ ಇರ್ತಾನೆ. ಆಮೇಲೆ ಅವನು ತುಂಬಾ ಶಕ್ತಿಶಾಲಿ ಆಗಿರ್ತಾನೆ. ಅವನು ಒಂದು ಮರವನ್ನು ಹೀಗೆ ಬುಡ ಸಹಿತ ಮೇಲೆತ್ತಾನೆ. ಆಮೇಲೆ ಬಲರಾಮನಿಗೆ ಅಟ್ಯಾಕ್ ಮಾಡ್ತಾನೆ. ಆವಾಗ ಬಲರಾಮ ದ್ವಿವಿಡ ಗೋರಿಲ್ಲನ್ನು ಒಂದು ಶಾಟ್ ಇಂದ ಅವನು ಕೊಂದು ಹಾಕಿ ಬಿಡ್ತಾನೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾಕಂದ್ರೆ ನಾವು ಈಗ ಭಕ್ತರಾದ್ರೂ ಸಹ ನಾವು ಅಲರ್ಟ್ ಆಗಿ ಇರದೇ ಇದ್ರೆ ನಾವು ಫಾಲ್ ಡೌನ್ ಆಗುವ ಚಾನ್ಸ್ ಇರ್ತದೆ. ಯಾವಾಗ ನಾವು ದುಷ್ಟ ಸಂಘ ಮಾಡಿದ್ರೆ, ನಾವು ಅಸತ್ಸಂಗವನ್ನು ಮಾಡಿದ್ರೆ, ನಾವು ಈ ಭಕ್ತರಾಗಿದ್ರು ಸಹ ಫಾಲ್ ಡೌನ್ ಆಗುವ ಸಾಧ್ಯತೆಗಳು ಇರ್ತದೆ. ಆದ್ರಿಂದ ನಾವು ಯಾವಾಗ್ಲೂ ವೈಷ್ಣವರ ಸಂಘ ಭಕ್ತರ ಸಂಘವನ್ನು ನಾವು ಮಾಡ್ತಾ ಇರ್ಬೇಕು. ಆಮೇಲೆ ಭಕ್ತರ ಸಂಘದಲ್ಲೂ ಸಹ ನಾವು ಯಾವಾಗ್ಲೂ ಹರಿಕತೆ ಮತ್ತೆ ಹರಿಕೀರ್ತನೆ, ಭಗವತ್ ಶ್ರವಣ ಈ ರೀತಿಯ ಒಂದು ಕಾರ್ಯಗಳನ್ನು ನಾವು ಮಾಡ್ತಾ ಇರ್ಬೇಕು. ಆಮೇಲೆ ಗ್ರಾಮ್ಯ ಕಥಾ ಮಾಡಬಾರ್ದು. ಅವನ ಮನೆಯಲ್ಲಿ ಆ ರೀತಿ ಆಯ್ತು, ಇವನ ಮನೆಯಲ್ಲಿ ಈ ರೀತಿ ಆಯ್ತು, ಅವನಿಗೆ ಇಷ್ಟು ಪ್ರಾಬ್ಲಮ್ಮು, ಈ ರೀತಿಯ ಗ್ರಾಮ್ಯ ಕಥೆಗಳನ್ನು ನಾವು ಮಾಡಬಾರ್ದು, ಪ್ರಜಲ್ಪಗಳನ್ನು. ಅದಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗ್ರಾಮ್ಯ ಕಥಾ ನ ಸುನಿಬೆ, ಗ್ರಾಮ್ಯ ಕಥವನ್ನು ಕೇಳಬಾರ್ದು, ಆದ್ರೆ ಹರಿಕಥೆಯನ್ನು ಕೇಳಬೇಕು, ಕೃಷ್ಣ ಕಥೆಯನ್ನು ನಾವು ಕೇಳಬೇಕು. ಸೊ ಬಲರಾಮ ಈ ದ್ವಿವಿಡ ಗೋರಿಲ್ಲ ಏನು ನಮ್ಗೆ ಹೇಳ್ತಾರೆ ಅಂದ್ರೆ, ಭೌತಿಕ ಲೋಕದಲ್ಲಿ ಎಷ್ಟೊಂದು ಈ ಆಸೆಗಳನ್ನು ಅಂದ್ರೆ ಭೋಗ ಮಾಡುವ ಒಂದು ಇಚ್ಛೆ ಇರ್ತದೆ ನಮ್ಗೆ. ಆದ್ರೆ ನಾವು ಯಾವಾಗ್ಲೂ ವೈಷ್ಣವರ ಜೊತೆ ಮತ್ತೆ ಬೇರೆಯವರ ಜೊತೆ ಡೀಲ್ ಮಾಡ್ಬೇಕಾದ್ರೆ ಕೇರ್ಫುಲಿ ಡೀಲ್ ಮಾಡ್ಬೇಕಾಗ್ತದೆ. ಯಾವಾಗ ಕೃಷ್ಣನಿಗೆ ಒಂದು ಪ್ರಿಯವಾದ
ಪ್ರಿಯವಾದವರು ಇರ್ತಾರೆ, ಅವರ ಜೊತೆ ನಾವು ಯಾವಾಗ್ಲೂ ಕೇರ್ಫುಲಿ ಡೀಲ್ ಮಾಡಬೇಕು. ವೈಷ್ಣವ ಅಪರಾಧಗಳನ್ನು ನಾವು ಮಾಡಬಾರದು. ವೈಷ್ಣವರ ಬಗ್ಗೆ ಹಗುರವಾಗಿ ಮಾತನಾಡುವುದು, ಈ ರೀತಿಯ ವಿಷಯಗಳನ್ನು ನಾವು ಮಾಡಬಾರದು. ನಾವು ಭಗವಂತನ ಬಲರಾಮನಿಗೆ ನಾವು ಯಾವಾಗ್ಲೂ ಪ್ರಸನ್ನಗೊಳಿಸ್ಬೇಕಾದ್ರೆ ವೈಷ್ಣವ ಸೇವೆಗಳನ್ನು ಮಾಡಬೇಕು, ಹರಿಕಥೆಯನ್ನು ಕೇಳಬೇಕು, ಬಲರಾಮನ ಲೀಲೆಗಳನ್ನು ಕೇಳುವುದು, ಆಮೇಲೆ ಕೃಷ್ಣನ ಲೀಲೆಗಳನ್ನು ಕೇಳುವುದು. ಈ ರೀತಿ ನಾವು ಯಾವಾಗ ಭಗವಂತನ ದಿವ್ಯ ಲೀಲೆಗಳನ್ನು ಕೇಳ್ತೇವೆ ಆವಾಗ ಭಗವಂತನಿಗೆ ಆನಂದ ಆಗ್ತದೆ. ಸೊ ಇದು ದ್ವಿವಿಡ ಗೋರಿಲ್ಲನ ಕಥೆಯಿಂದ ನಾವು ಕಲಿತೇವೆ. ಆಮೇಲೆ ದ್ವಿವಿಡ ಗೋರಿಲ್ಲ ಅವನು ಭಕ್ತನಾಗಿದ್ರು ಸಹ ಆಮೇಲೆ ಬಲರಾಮನೇ ಅವನಿಗೆ ಕೊಲ್ಬೇಕಾಗಿ ಬಂತು. ಆಮೇಲೆ ಇನ್ನೊಂದು ಸ್ಟೋರಿ, ಪ್ರಲಂಬಾಸುರ. ಪ್ರಲಂಬಾಸುರ ಅವನು ಬರ್ತಾನೆ, ಕಂಸ ಕಳಿಸಿರ್ತಾನೆ. ಪ್ರಲಂಬಾಸುರ ಬಂದು ಒಂದು ಒಳ್ಳೆ ಪ್ಲಾನ್ ಮಾಡಿ ಬಂದಿರ್ತಾನೆ ಪ್ರಲಂಬಾಸುರ. ಆದ್ರೆ ಪ್ರಲಂಬಾಸುರ ಅವನು ಬರ್ಬೇಕಾದ್ರೆ ಅವನು ಬೇರೆ ಗೋಪರ ರೀತಿಯಲ್ಲೇ ಕಾಣುವ ಹಾಗೆ ಅವನು ಬಂದಿರ್ತಾನೆ. ಆದ್ರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂ ಚ ವೇದೇಶ ಸರ್ವೈರ್ ಅಹಮೇವ ವೇದ್ಯೋ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಕೃಷ್ಣ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಆಮೇಲೆ ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ. ಮಹಾವಿಷ್ಣು ಗರ್ಭೋದಕಶಾಹಿ ವಿಷ್ಣುವಾಗಿ ಎಕ್ಸ್ಪಾಂಡ್ ಆಗ್ತಾನೆ. ಆಮೇಲೆ ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು ಅಥವಾ ಪರಮಾತ್ಮನಾಗಿ ಪ್ರತಿಯೊಂದು ಅಣುಗಳಲ್ಲಿ ಸಹ ಅವನು ಹೋಗಿ ಸೇರ್ತಾನೆ. ಸೊ ಆಮೇಲೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಬರ್ತಾನೆ. ಆದ್ದರಿಂದ ಈ ಪ್ರಳಂಬಾಸುರ ಈ ಗೋಪನ ವೇಷದಲ್ಲಿ ಬಂದರೂ ಸಹ ಭಗವಂತನಿಗೆ ಗೊತ್ತಿರ್ತದೆ. ಸೊ ಆಗ ಅವರು ಸುಮ್ಮನಿರ್ತಾರೆ. ಆಮೇಲೆ ಪ್ರಳಂಬಾಸುರ ಅವನು ಈಗ ಮೊದಲು ನಾನು ಬಲರಾಮನನ್ನು ಕೊಲ್ಬೇಕು, ನಾನು ಬಲರಾಮನನ್ನು ಕೊಂದ್ರೆ ಆಮೇಲೆ ನನಗೆ ಕೃಷ್ಣನನ್ನು ಕೊಲ್ಲುವುದು ಅಷ್ಟೊಂದು ಕಷ್ಟ ಆಗುವುದಿಲ್ಲ ಅನ್ನುವ ಆ ರೀತಿಯ ಒಂದು ಪ್ಲಾನ್ ಅನ್ನು ಅವನು ಮಾಡ್ತಾ ಇರ್ತಾನೆ. ಸೊ ಈ ರೀತಿ ವೃಂದಾವನ ಧಾಮದಲ್ಲಿ ಕೃಷ್ಣ ಮತ್ತೆ ಬಲರಾಮರು ಅನೇಕ ಲೀಲೆಗಳನ್ನು ಅವರು ಮಾಡ್ತಾ ಇರ್ತಾರೆ. ಆ ಲೀಲೆಗಳಲ್ಲಿ ಒಂದು ಅಂದ್ರೆ ಲೀಲೆ ಗೋಪ ಬಾಲಕರೊಂದಿಗೆ ಮಾಡುವ ಲೀಲೆಗಳು. ಆ ಗೋಪ ಬಾಲಕರೊಂದಿಗೆ ಮಾಡುವ ಲೀಲೆಗಳಲ್ಲಿ ಅವರು ಎಷ್ಟೊಂದು ಆಟಗಳನ್ನು ಅವರು ಆಟ ಆಡ್ತಾ ಇರ್ತಾರೆ. ಸೊ ಆ ಒಂದು ದಿನ ಅವರು ಒಂದು ಪರ್ಟಿಕ್ಯುಲರ್ ಆಟ ಆಡೋಣ ಅಂತ. ಆಮೇಲೆ ಷರತ್ತು ಏನು ಅಂದ್ರೆ, ಯಾರು ಈಗ ಎರಡು ಟೀಮ್ ಮಾಡೋದು, ಕೃಷ್ಣನ ಟೀಮ್ ಒಂದು, ಬಲರಾಮನ ಟೀಮ್ ಒಂದು. ಕೃಷ್ಣನ ಟೀಮ್ ಸೋತ್ರೆ ಬಲರಾಮನ ಟೀಮ್ ಅವರು ಕೃಷ್ಣನ ಟೀಮ್ ಅವರನ್ನು ಬಲನ ಮೇಲೆ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕು. ಆಮೇಲೆ ಅದೇ ರೀತಿ ಬಲರಾಮನ ಉಲ್ಟ ಅಂದ್ರೆ ಬಲರಾಮನ ಟೀಮ್ ಗೆದ್ರೆ ಕೃಷ್ಣನ ಟೀಮ್ ಅವರು ಎತ್ಕೊಂಡು ಹೋಗ್ಬೇಕು. ಸೊ ಆಯ್ತು ಅಂತ ಎಲ್ರು ಅವರು ಒಂದು ಗೇಮ್ ಅನ್ನು ಆಡ್ತಾರೆ. ಆಮೇಲೆ ಆ ಆಟವನ್ನು ಆಡಿದಾಗ ಬಲರಾಮನ ತಂಡ ಗೆದ್ದು ಬರ್ತದೆ. ಆಮೇಲೆ ಕೃಷ್ಣನ ಟೀಮ್ ಅವರು ಸೋಲ್ತಾರೆ. ಸೊ ಈಗ ಷರತ್ತಿನ ಪ್ರಕಾರ ಕೃಷ್ಣನ ಟೀಮ್ ಅವರು ಬಲರಾಮನ ಎಲ್ಲರನ್ನು ಅವರು ಬೆನ್ನ ಮೇಲೆ ಎತ್ಕೊಂಡು ಹೋಗಿ ಅವರು ತುಂಬಾ ದೂರ ತನಕ ಅವರು ಬೆನ್ನ ಮೇಲೆ ಕರ್ಕೊಂಡು ಹೋಗ್ಬೇಕು. ಸೊ ಕೃಷ್ಣನ ಟೀಮ್ ಅಲ್ಲಿ ಪ್ರಲಂಬಾಸುರ ಇರ್ತಾನೆ. ಅವನು ಬಲರಾಮನನ್ನು ಎತ್ಕೊಳ್ತಾನೆ. ಆಮೇಲೆ ಒಬ್ಬೊಬ್ಬರನ್ನು ಎತ್ಕೊಳ್ತಾರೆ. ಕೃಷ್ಣ ಒಬ್ಬನನ್ನು, ಆಮೇಲೆ ಪ್ರಲಂಬಾಸುರ ಬಲರಾಮನನ್ನು, ಮತ್ತೊಬ್ಬ ಗೋಪ ಶ್ರೀಧಾಮನನ್ನು ಈ ರೀತಿ ಎತ್ಕೊಂಡು ಹೋಗ್ತಾರೆ. ಎಲ್ರು ಸ್ವಲ್ಪ ದೂರ ಹೋಗ್ತಾರೆ. ಆದ್ರೆ ಪ್ರಲಂಬಾಸುರ ಏನ್ ಮಾಡ್ತಾನೆ, ಅವನು ಬಲರಾಮನನ್ನು ಹೆಗಲ ಮೇಲೆ ಎತ್ಕೊಂಡು ಅವನು ದೂರ 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 ಕರ್ಕೊಂಡು ಹೋಗಿ ಆಮೇಲೆ ಅವನು ಬಲರಾಮನಿಗೆ ತನ್ನ ರೂಪವನ್ನು ತೋರಿಸ್ತಾನೆ. ಅವನು ಅಟ್ಟಹಾಸ ಮಾಡಿ, ಬಲರಾಮ, ನಾನು ನಿನ್ನನ್ನು ಇವತ್ತು
ಕೊಂದು ಹಾಕುತ್ತೇನೆ ಅಂತ ಪ್ರಲಂಬಾಸುರ ಹೇಳ್ತಾನೆ. ಆವಾಗ ಬಲರಾಮ, ಹೌದಾ, ನೀನು ನನ್ನನ್ನು ಕೊಂದು ಹಾಕ್ತೀಯಾ ಅಂತ ಯುದ್ಧ ಮಾಡೋಣ ಅಂತ ಯುದ್ಧ ಮಾಡ್ತಾರೆ. ಆಮೇಲೆ ಮುಷ್ಟಿಯಲ್ಲಿ ಬಲರಾಮನನ್ನು ಪ್ರಲಂಬಾಸುರ ಹಿಡಿತಾರೆ. ಆವಾಗ ಬಲರಾಮ ಹೆವಿ ಆಗ್ತಾ ಹೋಗ್ತಾನೆ, ಭಾರ ಆಗ್ತಾ ಹೋಗ್ತಾನೆ. ಅವನು ಎಷ್ಟು ಭಾರ ಆಗ್ತಾನಂದ್ರೆ ಮೌಂಟ್ ಸುಮೇರು ಪರ್ವತ ಎಷ್ಟು ಭಾರ ಇರ್ತದೆ ಅಷ್ಟು ಭಾರ ಆಗ್ತಾನೆ. ಆಮೇಲೆ ಆ ಭಾರಕ್ಕೆ ಪ್ರಲಂಬಾಸುರ ಅವನು ಕುಸಿದು ಬಿದ್ದು ಅವನು ಸಾಯ್ತಾನೆ. ಸೊ ಈ ರೀತಿ ಪ್ರಲಂಬಾಸುರನ ವಧೆ ಆಗಿದೆ, ಬಲರಾಮ ವಧೆ ಮಾಡ್ತಾನೆ. ಸೊ ಪ್ರಲಂಬಾಸುರ ನಮ್ಮ ಈ ಕಾಮ ಮತ್ತೆ ಈ ಕೃಷ್ಣನನ್ನು ಬಿಟ್ಟು ಮಾಡುವಂತಹ ಒಂದು ನಮ್ಗೇನು ಆಶೆ ಇದೆ ಅದನ್ನು ರೆಪ್ರೆಸೆಂಟ್ ಮಾಡ್ತಾನೆ ಪ್ರಲಂಬಾಸುರ. ಆದ್ದರಿಂದ ನಮ್ಮ ಎಲ್ಲ ಅನರ್ಥಗಳು ಒಂದೊಂದು ಅಸುರರನ್ನು ಅದು ರೆಪ್ರೆಸೆಂಟ್ ಮಾಡ್ತದೆ. ಸೊ ಈ ಕಲಿಯುಗದಲ್ಲಿ ಈ ಎಲ್ಲ ರಾಕ್ಷಸರು ನಮ್ಮ ಹೃದಯದಲ್ಲಿ ವಾಸ ಮಾಡಿಕೊಂಡು ಇದ್ದಾರೆ. ಆದ್ರಿಂದ ಇದಕ್ಕೆ ಈ ಅಸುರರನ್ನು ವಧೆ ಮಾಡಬೇಕಾದ್ರೆ ನಾವು ಕೃಷ್ಣ ಮತ್ತೆ ಬಲರಾಮನ ಒಂದು ಶರಣನ್ನು ನಾವು ತೆಗೆದುಕೊಳ್ಬೇಕು, ಆಶ್ರಯವನ್ನು ನಾವು ತೆಗೆದುಕೊಳ್ಬೇಕು. ಯಾವಾಗ ನಾವು ಕೃಷ್ಣ ಮತ್ತೆ ಬಲರಾಮರ ಆಶ್ರಯವನ್ನು ನಾವು ತೆಗೆದುಕೊಳ್ತೇವೆ ಆವಾಗ ಅವರು ಈ ಅಸುರರನ್ನು ಅವರು ನಾಶ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ನಾವು ಕಲಿಯುಗದಲ್ಲಿ ಕೃಷ್ಣನ ಮತ್ತೆ ಬಲರಾಮನ ಆಶ್ರಯವನ್ನು ಹೇಗೆ ತೆಗೆದುಕೊಳ್ಳುವುದು, ಅದು ತುಂಬಾ ಸುಲಭ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ದಿವ್ಯ ನಾಮಜಪಗಳನ್ನು ನಾವು ಮಾಡುತ್ತಾ ಪ್ರತಿಯೊಂದು ಕ್ಷಣದಲ್ಲೂ ಸಹ ನಾವು ಭಗವಂತನ ಆಶ್ರಯವನ್ನು ನಾವು ತೆಗೆದುಕೊಳ್ಳಬಹುದು. ಆಮೇಲೆ ಭಕ್ತಿ ಸೇವೆಯ 9 ಪ್ರಾಸೆಸ್ಗಳು ಇದೆ. ಒಂದೊಂದನ್ನು ನಾವು ಪಾಲನೆ ಮಾಡ್ತಾ ಈ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಿ ನಾವು ಕೃಷ್ಣ ಬಲರಾಮನ ಆಶ್ರಯವನ್ನು ನಾವು ತೆಗೆದುಕೊಳ್ಳಬಹುದು. ಸೊ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಮ್ಮದೇ ಆದ ಸಾಮರ್ಥ್ಯದಿಂದ ನಾವು ಆಧ್ಯಾತ್ಮಿಕ ಗುರಿಯನ್ನು ಪಡೀಲಿಕ್ಕೆ ನಾವು ಸಾಧ್ಯವಿಲ್ಲ. ನಾವು ಆಲೋಚನೆ ಹೀಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಅಂದ್ರೆ ನಾನೇ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ನಾನು ದೇವ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡ್ತೇನೆ ಅನ್ನುವ ಈ ರೀತಿಯ ಒಂದು ನಾವು ತಪ್ಪು ಡಿಸಿಷನ್ ಅನ್ನು ನಾವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮಗೆ ಯಾವಾಗ್ಲೂ ಆಧ್ಯಾತ್ಮಿಕ ಗುರುಗಳ ಕೃಪೆ ಬೇಕು. ಆಧ್ಯಾತ್ಮಿಕ ಗುರು, ಸ್ಪಿರಿಚುವಲ್ ಮಾಸ್ಟರ್ ಅವರ ಕೃಪೆ ಬೇಕಾಗ್ತದೆ. ಯಾವಾಗ ಆಧ್ಯಾತ್ಮಿಕ ಗುರುಗಳ ಕೃಪೆ ನಮ್ಮ ಜೀವನದಲ್ಲಿ ಬರ್ತದೆ, ನಾವು ಆಧ್ಯಾತ್ಮಿಕ ಜೀವನದಲ್ಲಿ ವೇಗವಾಗಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಬಲರಾಮ ಒರಿಜಿನಲ್ ಸ್ಪಿರಿಚುವಲ್ ಮಾಸ್ಟರ್, ಗುರುತತ್ವ ಬಲರಾಮನಿಂದ ಬರ್ತದೆ. ಸೊ ಎಲ್ಲಾ ಆಧ್ಯಾತ್ಮಿಕ ಗುರುಗಳು ಅವರು ಬಲರಾಮನ ರೆಪ್ರೆಸೆಂಟೇಟಿವ್ಸ್ ಆಗಿ ಇದ್ದಾರೆ. ಸೊ ಬಲರಾಮನ ಈ ಆಧ್ಯಾತ್ಮಿಕ ಶಕ್ತಿ ನಮಗೆ ಬೇಕು ಅಂತಾದ್ರೆ ನಾವು ಬಲರಾಮನ ಶರಣು ಹೋಗ್ಬೇಕು, ಬಲರಾಮನ ಕೃಪೆಯನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಅದೇ ಬಲರಾಮ ಈ ಕಲಿಯುಗದಲ್ಲಿ ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಅವನು ಅವತರಿಸಿದ್ದಾನೆ. ವ್ರಜೇಂದ್ರ ನಂದನ ಹೋಯ್ ಸಚಿಸುತ ಹೊಯ್ಲೋ ಸೈ, ಬಲರಾಮ್ ಹೊಯ್ಲೋ ನಿತಾಯ್. ಸೊ ಬಲರಾಮ ನಿತ್ಯಾನಂದ ಪ್ರಭುವಾಗಿ ಬಂದಿದ್ದಾನೆ. ಆಮೇಲೆ ವ್ರಜೇಂದ್ರ ನಂದನ ಹೋಯ್ ಸಚಿಸುತ ಹೊಯ್ಲೋ ಸೈ, ಗೌರಾಂಗ ಮಹಾಪ್ರಭು ಕೃಷ್ಣ ನಂದ ಮಹಾರಾಜನ ವೃಂದಾವನದಲ್ಲಿ ಬೆಣ್ಣೆ ಕದಿಯುವ ಆ ಕೃಷ್ಣ ಅವನು ಸಚಿಸುತನಾಗಿ ಗೌರಾಂಗ ಮಹಾಪ್ರಭುವಾಗಿ 500 ವರ್ಷಗಳ ಹಿಂದೆ ಅವತರಿಸಿದ್ದಾನೆ ಕಲಿಯುಗದಲ್ಲಿ. ಆಮೇಲೆ ಬಲರಾಮ್ ಹೊಯ್ಲೋ ನಿತಾಯ್,
ಆಮೇಲೆ ಬಲರಾಮ ನಿತಾಯ್ ಅಥವಾ ನಿತ್ಯಾನಂದ ಪ್ರಭುವಾಗಿ ಅವತಾರ ಹೊಂದಿದ್ದಾನೆ. ಇವರು ತುಂಬಾ ಒಂದು ಕರುಣಾಮಯಿಗಳಾದ ಅವತಾರ. ಅವರು ಎಷ್ಟು ಕರುಣಾಮಯಿಗಳು ಅಂದ್ರೆ ಯಾವುದೇ ಕ್ವಾಲಿಫಿಕೇಶನ್ ಇಲ್ಲದೆ ಅವರು ಕೃಷ್ಣ ಪ್ರೇಮವನ್ನು ಅವರು ನೀಡ್ತಾರೆ. ಪರಮ ಕರುಣ ಪಹುದುಹಿ ಜನ ನಿತಾಯ್ ಗೌರ ಚಂದ್ರ. ಪರಮ ಕರುಣ ಅಂದ್ರೆ ಅಷ್ಟೊಂದು ಪರಮ ದಯಾಳುಗಳು ಆಗಿದ್ದಾರೆ. ತಮ್ಮ ಕರುಣೆಯನ್ನು ಎಲ್ರಿಗೂ ನೀಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭು ಗೌರಾಂಗ ಮಹಾಪ್ರಭುಗಳು ಯಾವುದೇ ಜಾತಿ, ಯಾವುದೇ ದೇಶ, ಆಮೇಲೆ ಪಾತ್ರ ಅಪಾತ್ರ ನಾ ದೇಕೆ, ಫಿಟ್ ಇದಾರೋ ಅನ್ಫಿಟ್ ಇದಾರೋ, ಕ್ವಾಲಿಫೈಡ್ ಇದಾರೋ ಕ್ವಾಲಿಫೈಡ್ ಇಲ್ವೋ, ಸ್ತ್ರೀ ಪುರುಷ, ಕಪ್ಪು ಬಿಳಿ, ಆಮೇಲೆ ಮಕ್ಕಳು ಅಥವಾ ಮುದುಕರು, ಈ ರೀತಿ ಯಾವುದೇ ಡಿಸ್ಟಿಂಕ್ಷನ್ ಮಾಡಲಿಲ್ಲ. ಕೃಷ್ಣ ಪ್ರೇಮವನ್ನು ಪ್ರತಿಯೊಬ್ಬರಿಗೂ ನೀಡಿದ್ರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಸೊ ಅವರು ಈ ರೀತಿ ಕೃಷ್ಣ ಪ್ರೇಮವನ್ನು ನೀಡಬೇಕಾದ್ರೆ ಅವರು ಅದನ್ನು ನಿತ್ಯಾನಂದ ಪ್ರಭುಗಳ ಮೂಲಕ ನೀಡಿದ್ರು. ಯಾಕಂದ್ರೆ ಯಾವಾಗ್ಲೂ ಕೃಷ್ಣನ ಕೃಪೆ ಅದು ಬಲರಾಮನ ಮೂಲಕ ಬರ್ತದೆ. ಅದೇ ರೀತಿ ಗೌರಾಂಗ ಮಹಾಪ್ರಭುಗಳ ಕೃಪೆ ಅದು ನಿತ್ಯಾನಂದ ಪ್ರಭುಗಳ ಮೂಲಕ ಬರ್ತದೆ. ಸೊ ನಿತ್ಯಾನಂದ ಪ್ರಭುಗಳು ಅವರು ಎಷ್ಟು ಒಂದು ಕರುಣಾಮಯಿಗಳು ಆಗಿದ್ರು ಅಂದ್ರೆ ಜಗಾಯಿ ಮತ್ತು ಮದಾಯಿ ಅನ್ನುವಂತಹ ಪಾಪಿಗಳನ್ನು ಸಹ ಉದ್ಧಾರ ಮಾಡ್ಲಿಕ್ಕೆ ಅವರು ನೋಡಿದ್ರು. ಸೊ ಈ ಕಲಿಯುಗದಲ್ಲಿ ನಮ್ಮಂತಹ ಅಟ್ಲೀಸ್ಟ್ ನನ್ನಂತ ಅಂದ್ರೆ ಈ ಪಾಪಿಗಳು ಅಂದ್ರೆ ಈ ಬದ್ಧ ಆತ್ಮಗಳನ್ನು ಉದ್ಧಾರ ಮಾಡ್ಬೇಕಾದ್ರೆ ನಮಗೆ ನಿತ್ಯಾನಂದ ಪ್ರಭುಗಳ ಮತ್ತೆ ಗೌರಾಂಗ ಮಹಾಪ್ರಭುಗಳ ಕೃಪೆಯನ್ನು ನಾವು ಯಾಚನೆ ಮಾಡಬೇಕು. ಯಾವಾಗ ನಾವು ಗೌರಾಂಗ ಮಹಾಪ್ರಭುಗಳ ಮತ್ತೆ ನಿತ್ಯಾನಂದ ಪ್ರಭುಗಳ ಕೃಪೆಯನ್ನು ಯಾಚನೆ ಮಾಡಿ ನಾವು ಅವರಿಗೆ ಶರಣು ಹೋಗ್ತೇವೆ, ಆವಾಗ ಅವರು ನಮಗೆ ಕೃಷ್ಣ ಪ್ರೇಮವನ್ನು ನೀಡ್ತಾರೆ. ಸೊ ಆ ಬಲರಾಮನ ವಿಸ್ತೃತ ರೂಪ ಮಹಾವಿಷ್ಣು ಎಷ್ಟೊಂದು ಬ್ರಹ್ಮಾಂಡಗಳನ್ನು ಅವನ ಚರ್ಮದ ಒಂದೊಂದು ರಂಧ್ರದಿಂದ ಬರ್ತದೆ. ಅಂತಹ ದೊಡ್ಡ ಅಷ್ಟು ಗ್ರೇಟೆಸ್ಟ್ ಬಲರಾಮ ಅವನು ನಿತ್ಯಾನಂದ ಪ್ರಭುಗಳ ರೂಪದಲ್ಲಿ ಮನೆ ಮನೆಗೆ ಹೋಗಿ ಅವನು ಎಲ್ಲರ ಹತ್ರ ಬೇಡ್ಕೊಳ್ತಾನೆ, ದಯವಿಟ್ಟು ಜಪ ಮಾಡಿ, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ. ಈ ಕೃಷ್ಣ ನಿಮ್ಮ ತಂದೆ, ಕೃಷ್ಣ ನಿಮ್ಮ ತಾಯಿ, ಕೃಷ್ಣ ನಿಮ್ಮ ಬಂಧು ಬಳಗ. ಆದ್ರಿಂದ ನೀವು ಎಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸ್ವೀಕಾರ ಮಾಡಿ ನಿಮ್ಮ ಜೀವನದಲ್ಲಿ ಈ ಕೃಷ್ಣನನ್ನು ನಿಮ್ಮ ಸೆಂಟ್ರಲ್ಲಿ ಇಟ್ಕೊಂಡು ಈ ಜೀವನವನ್ನು ನಡೆಸಿ. ಮತ್ತೆ ಗೌರಾಂಗ ಮಹಾಪ್ರಭುಗಳು ನೀಡುತ್ತಿರುವ ಈ ಕೃಷ್ಣ ಪ್ರೇಮವನ್ನು ನೀವು ಸ್ವೀಕಾರ ಮಾಡಿ ಅಂತ ಅವರು ಎಲ್ಲರ ಕಾಲು ಹಿಡಿದು ಕೇಳ್ತಾ ಇದ್ರು. ಅಷ್ಟೊಂದು ವಿನಮ್ರ ಭಾವದಿಂದ ನಿತ್ಯಾನಂದ ಪ್ರಭುಗಳು ಮತ್ತೆ ಹರಿದಾಸ್ ಠಾಕೂರ್ ಅವರು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತಾ ಇದ್ರು. ಆಮೇಲೆ ಮಹಾಪಾಪಿಗಳಾದ ಜಗಾಯ್ ಮತ್ತು ಮದಾಯ್ ಅವರಿಗೂ ಸಹ ನಿತ್ಯಾನಂದ ಪ್ರಭುಗಳು ತಮ್ಮ ಕೃಪೆಯಿಂದ ಅವರು ಉದ್ಧಾರ ಮಾಡ್ತಾರೆ. ಆದ್ರಿಂದ ಬಲರಾಮ ಮತ್ತೆ ನಿತ್ಯಾನಂದ ಪ್ರಭುಗಳು ಅತ್ಯಂತ ಕರುಣಾಮಯಿ ಅವರು. ಆದ್ರಿಂದ ಈ ಬಲರಾಮ ಜಯಂತಿಯ ದಿನ ನಾವು ಬಲರಾಮನಲ್ಲಿ ಮತ್ತೆ ನಿತ್ಯಾನಂದ ಪ್ರಭುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಏನು ಅಂದ್ರೆ ನಾವು ನಮ್ಮ ಶುದ್ಧ ಭಕ್ತಿ ಮಾರ್ಗದಲ್ಲಿ ನಾವು ಮುಂದುವರಿಯುವ ಹಾಗೆ ನಮಗೆ ಕೃಪೆ ತೋರಿಸ್ಲಿ. ಆಮೇಲೆ ನಮಗೆ ಎಲ್ಲರಿಗೂ ಸಹ, ಆಮೇಲೆ ಉಳಿದ ಎಲ್ಲ ಭಕ್ತರಿಗೂ ಸಹ ಈ ಶ್ರೀ ಬಲರಾಮ ಮತ್ತೆ ನಿತ್ಯಾನಂದ ಪ್ರಭುಗಳು ನಮಗೆ ಶುದ್ಧ ಭಕ್ತಿ ಸೇವೆಯನ್ನು ಮತ್ತೆ ಕೃಷ್ಣ ಪ್ರೇಮವನ್ನು ಅವರು ನೀಡ್ಲಿ ಅಂತ ನಾವು ಎಲ್ಲ ಇವತ್ತು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆಮೇಲೆ ಆದಷ್ಟು ಈ ಬಲರಾಮನ ಎಷ್ಟೊಂದು ಲೀಲೆಗಳು ಇದೆ. ಅದರಲ್ಲಿ ಧೇನುಕಾಸುರ ವಧೆ ಮಾಡ್ತಾನೆ. ಆಮೇಲೆ ನಮ್ಗೆ ದುರ್ಯೋಧನನ ಮಗಳು ಲಕ್ಷ್ಮಣ ಅಂತ ಇರ್ತಾಳೆ, ಅವಳ ಸಾಂಬಾ ಮದುವೆ ಆದಾಗ ಬಲರಾಮ ಹಸ್ತಿನಾಪುರವನ್ನು ನಾಶ ಮಾಡ್ಲಿಕ್ಕೆ ತನ್ನ ಈ ಹಲ ಇದರಿಂದ ಮಾಡ್ಲಿಕ್ಕೆ ಅವ್ನ್ ಮಾಡ್ತಾರೆ. ಅದೆಷ್ಟೊಂದು ಪಾಸ್ಟ್ ಟೈಮ್ಸ್ ಗಳು ಇದೆ. ಇವತ್ತು ಅಷ್ಟೊಂದು ಸಮಯ ಇಲ್ಲ. ಆದ್ರೆ ನೀವು ಎಲ್ರೂ ಸಹ ನಾನು ವಿನಂತಿ ಮಾಡ್ಕೊಳ್ತೇನೆ, ಪ್ರಭುಪಾದರು
ಕೃಷ್ಣ ಪುಸ್ತಕ ಅಂತ ಒಂದು ಬರೆದಿದ್ದಾರೆ. ಕೃಷ್ಣ ಪುಸ್ತಕ ನಿಮ್ಗೆಲ್ರಿಗೂ ಗೊತ್ತಿರಬಹುದು. ಈ ಕೃಷ್ಣ ಪುಸ್ತಕವನ್ನು ನೀವು ಒಂದೊಂದು ಚಾಪ್ಟರ್ ಓದ್ತಾ ಹೋದ್ರೆ ದಿನಕ್ಕೆ ಅದು ತುಂಬಾ ಒಳ್ಳೇದು. ಶ್ರೀಲ ಪ್ರಭುಪಾದರು ಹೇಳಿದ್ರು, ಬೆಳಿಗ್ಗಿಂದ ನಾವು ಯಾವಾಗ್ಲೂ ನಾವು 24 ಗಂಟೆಗಳ ಕಾಲ ಆಧ್ಯಾತ್ಮಿಕ ಸೇವೆಗಳನ್ನು ನಾವು ಮಾಡ್ತಾ ಇರ್ಬೇಕಾಗ್ತದೆ. ನಾವು ಇಲ್ಲದಿದ್ರೆ ನಮ್ಗೆ ಮಾಯಾ ಹಿಡಿದು ಬಿಡ್ತಾಳೆ. ಸೊ ಆ ಮಾಯಾ ನಮ್ದಿಂದ ನಾವು ದೂರ ಇರ್ಬೇಕಾದ್ರೆ ನಾವು ಕೃಷ್ಣನ ಯಾವಾಗ್ಲೂ ಶರಣು ಹೋಗ್ಬೇಕು. ಸೊ ಶ್ರೀಲ ಪ್ರಭುಪಾದ್ರು ನಮ್ಗೆ ಒಂದು ಸಿಸ್ಟಮ್ಯಾಟಿಕ್ ಪ್ರಾಸೆಸ್ ನೀಡಿದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ಮಂಗಳಾರತಿ, ಆಮೇಲೆ ತುಳಸಿ ಆರತಿ, ನರಸಿಂಹ ಆರತಿ, ತುಳಸಿ ಆರತಿ, ಆಮೇಲೆ ಹರೇ ಕೃಷ್ಣ ಮಹಾಮಂತ್ರ ಜಪ, ದರ್ಶನ ಆರತಿ, ಭಾಗವತಂ ಕ್ಲಾಸ್, ಪ್ರಸಾದ, ಆಮೇಲೆ ಈವ್ನಿಂಗ್ ಪ್ರೋಗ್ರಾಮ್, ತುಳಸಿ ಆರತಿ, ಗೌರ ಆರತಿ, ಭಗವದ್ಗೀತಾ ಕ್ಲಾಸ್, ಆಮೇಲೆ ಶಯನ ಆರತಿ. ಈ ರೀತಿ ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಪ್ರೋಸೆಸ್ ಅನ್ನು ಅವರು ನೀಡಿದ್ದಾರೆ. ಆಮೇಲೆ ಪ್ರಭುಪಾದರು ಏನ್ ಹೇಳಿದ್ದಾರೆ, ರಾತ್ರಿ ಮಲಗ್ಬೇಕಾದ್ರೆ 1 ಲೋಟ ಬಿಸಿ ಬಿಸಿ ಹಾಲನ್ನು ಕುಡಿದು ಕೃಷ್ಣ ಪುಸ್ತಕವನ್ನು ಓದ್ಬೇಕು. ಆವಾಗ ನಮ್ಮ ಬ್ರೈನ್ ಅಲ್ಲಿ ಇರುವಂತಹ ಟಿಶ್ಯೂಗಳು ಅದು ಸ್ವಲ್ಪ ಫೈನ್ ಟ್ಯೂನ್ ಪವರ್ಫುಲ್ ಆಗಿ ನಮ್ಗೆ ಮೆಮೊರೀಸ್ ಎಲ್ಲ ಜಾಸ್ತಿ ಆಗ್ತದೆ. ಆಮೇಲೆ ಅದು ಆಧ್ಯಾತ್ಮಿಕ ಜ್ಞಾನವನ್ನು ತುಂಬಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಅದರಿಂದ ಬಿಸಿ ಹಾಲನ್ನು ರಾತ್ರಿ ನಾವು ಕುಡಿದು ಆಮೇಲೆ ಕೃಷ್ಣ ಪುಸ್ತಕವನ್ನು ಓದಿ ಮಲ್ಕೊಂಡ್ರೆ ನಮಗೆ ಈ ಡ್ರೀಮ್ಸ್ ಅಂದ್ರೆ ಸ್ವಪ್ನಗಳು ಸಹ ಕೃಷ್ಣನ ಬಗ್ಗೆ ನಮಗೆ ಬೀಳ್ತದೆ, ದುಸ್ವಪ್ನಗಳು ಬೀಳುವುದಿಲ್ಲ ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ರು. ಆದ್ರಿಂದ ಕೃಷ್ಣ ಪುಸ್ತಕದಲ್ಲಿ ಕೃಷ್ಣ ಮತ್ತೆ ಬಲರಾಮನ ಅನೇಕ ಲೀಲೆಗಳ ಬಗ್ಗೆ ಇದೆ. ಆಕ್ಚುಲಿ ಶ್ರೀಲ ಪ್ರಭುಪಾದರು ಯಾವಾಗ ಈ ಹರಿನಾಮ ಸಂಕೀರ್ತನೆಯನ್ನು ಪಾಶ್ಚಾತ್ಯ ದೇಶದ ಇದು ಹರಡ್ಲಿಕ್ಕೆ ಹೋಗ್ತಾರೆ, ಅವರಿಗೆ 2 ಹಾರ್ಟ್ ಅಟ್ಯಾಕ್ ಆಗ್ತಿರ್ತದೆ ಬೋಟ್ ಅಲ್ಲಿ. ಆಮೇಲೆ ಮತ್ತೊಂದು 3ನೇ ಸಲ ಸಹ ಹಾರ್ಟ್ ಅಟ್ಯಾಕ್ ಆದಾಗ ಅವರು ಇನ್ನು ಬದುಕುವುದು ತುಂಬಾ ಕಷ್ಟ ಅಂತ ಆಗಿರ್ತದೆ. ಆವಾಗ ಅವರು ಆಲೋಚನೆ ಮಾಡ್ತಾರೆ, ನಾನು ಭಾಗವತವನ್ನು ನಾನು ಟ್ರಾನ್ಸ್ಲೇಟ್ ಇದು ಬರಿತಾ ಇದ್ದೇನೆ ಪರ್ಪಟ್ಸ್ ಗಳನ್ನು, ಆದ್ರೆ ನಾನು ಭಾಗವತದಲ್ಲಿ ತುಂಬಾ ಪ್ರಮುಖವಾದ ಸ್ಕಂದ 10ನೇ ಸ್ಕಂದ ಅದು ಬರೆಯುವ ತನಕ ನಾನು ಬದುಕಿ ಉಳ್ದಿರ್ತೀನೋ ಇಲ್ವೋ ಗೊತ್ತಿಲ್ಲ, ಭಗವಂತನ ಇಚ್ಛೆ ಏನಿದೆಯೋ ಗೊತ್ತಿಲ್ಲ. ಆದ್ರಿಂದ ನಾನು ಅತ್ಯಂತ ಪ್ರಮುಖವಾದ ಕೃಷ್ಣನ ಲೀಲೆಗಳನ್ನು ನಾನು ಮಿಸ್ ಮಾಡಬಾರ್ದು ಅಂತ ಅವರು ಈ ಕೃಷ್ಣ ಪುಸ್ತಕವನ್ನು ಬರೀತಾರೆ. ಇದು ಕೃಷ್ಣ ಪುಸ್ತಕ 10ನೇ ಸ್ಕಂದ, ಶ್ರೀಮದ್ ಭಾಗವತದ 10ನೇ ಸ್ಕಂದದ ಸಮ್ಮರಿ ಅದನ್ನು ಅವರು ಬರ್ದಿದ್ದಾರೆ. ಅದು ತುಂಬಾ ಕೃಷ್ಣನ ದಿವ್ಯ ಲೀಲೆಗಳ ಬಗ್ಗೆ, ವೃಂದಾವನ ಎಸ್ಪೆಷಲಿ ವೃಂದಾವನ ಲೀಲೆಗಳ ಬಗ್ಗೆ ಎಲ್ಲ ಇದೆ. ಸೊ ಅದನ್ನು ದಯವಿಟ್ಟು ನೀವು ಓದಿ. ಇವತ್ತು ನಾವು 2 ಪಾಸ್ಟ್ ಟೈಮ್ಸ್ ನೋಡಿದ್ವಿ, ದ್ವಿವಿಡ ಗೋರಿಲ್ಲ ಮತ್ತೆ ಪ್ರಳಂಬಾಸುರ. ಆಮೇಲೆ ಧೇನುಕಾಸುರ ವಧೆ ಇದೆ, ಆಮೇಲೆ ತುಂಬಾ ಪಾಸ್ಟ್ ಟೈಮ್ಸ್ ಗಳು ಇದೆ. ಸೊ ಬೇಸಿಕಲಿ ಬಲರಾಮ ಅವನು ದೇವೋತ್ತಮ ಪರಮ ಪುರುಷನೇ, ಆದ್ರೆ ಅವನು ಭಗವಂತ ಕೃಷ್ಣನಿಗೆ ಅವನು ಸೇವೆಯನ್ನು ಸಲ್ಲಿಸ್ತಾನೆ. ಆಮೇಲೆ ಬಲರಾಮ ಕೃಷ್ಣನ ಪ್ರಥಮ ವಿಸ್ತೃತ ರೂಪ. ಆಮೇಲೆ ಬಲರಾಮನಿಂದ ಚತುರ್ವ್ಯೂಹ ಬರ್ತದೆ, ಪ್ರಥಮ ಚತುರ್ವ್ಯೂಹ, ಆಮೇಲೆ ಅದರ ನಂತರ ನಾರಾಯಣ, ಆಮೇಲೆ ದ್ವಿತೀಯ ಚತುರ್ವ್ಯೂಹ ಬಂದು ಆಮೇಲೆ ಮಹಾವಿಷ್ಣು ವಿಸ್ತೃತ ರೂಪ ಬರ್ತಾರೆ. ಆದ್ರೆ ಕೃಷ್ಣ ಮತ್ತೆ ಬಲರಾಮ ಅವರು ಅದರಲ್ಲಿ 2 ಡಿಫರೆನ್ಸ್ ಹೇಳಿದೆ. ಬಣ್ಣ, ಮೈ ಬಣ್ಣ, ಆಮೇಲೆ ಒಬ್ನು ಸೇವೆಯನ್ನು ಸಲ್ಲಿಸ್ತಾನೆ, ಇನ್ನೊಬ್ನು ಸೇವೆಯನ್ನು ಸ್ವೀಕಾರ ಮಾಡ್ತಾನೆ. ಸೊ ಈ ರೀತಿ ನಮಗೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಪ್ರಗತಿಯನ್ನು ಹೊಂದಬೇಕಾದ್ರೆ ನಮಗೆ ಬಲರಾಮನ ಕೃಪೆ ಬೇಕು, ಮತ್ತೆ ಅವನ ರೆಪ್ರೆಸೆಂಟೇಟಿವ್ ಆಗಿರುವ ಆಧ್ಯಾತ್ಮಿಕ ಗುರುಗಳ ಕೃಪೆ ನಮಗೆ ಬೇಕು. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನಗತಿ ಕುತೋಪಿ ಧ್ಯಾಯಾನ್ಸ್ತು ವಂಸ್ತಸ್ಯ ಯಶಸ್ತ್ರಿ ಸಂಧ್ಯಂ ಒಂದೇ ಗುರುನ್ ಶ್ರೀ ಚರಣಾರವಿಂದಂ. ನಾವು ಬೆಳಿಗ್ಗೆ ಮಂಗಲಾರತಿ ಹಾಡಬೇಕಾದ್ರೆ ಹೇಳ್ತೇವೆ. ಸೊ ಗುರುಗಳ ಕೃಪೆಯಿಂದ ನಮಗೆ ಕೃಷ್ಣ ಸಿಗ್ತಾನೆ. ಆಮೇಲೆ ಗುರುಗಳು ಅವರು ಸಂತೋಷ ಹೊಂದದಿದ್ರೆ ಕೃಷ್ಣನನ್ನು ಸಂತೋಷಗೊಳಿಸುವ ಚಾನ್ಸಸ್ ಇಲ್ಲ. ಆದ್ರಿಂದ ನಾವು ಗುರುಗಳನ್ನು ಪ್ರಸನ್ನಗೊಳಿಸ್ಬೇಕು. ಯಾವಾಗ ಗುರುಗಳನ್ನು ಪ್ರಸನ್ನಗೊಳಿಸ್ತೇವೆ ಬಲರಾಮನು ಸಹ ಪ್ರಸನ್ನಗೊಳ್ತಾನೆ. ಸೊ ಬಲರಾಮ ಪ್ರಸನ್ನಗೊಂಡಾಗ
ನಾವು ಕೃಷ್ಣನ ಒಂದು ಕೃಪೆಗೆ ಪಾತ್ರರಾಗಬಹುದು. ಸೊ ಇದೇ ಪ್ರಾಸೆಸ್ ನಾವು ನಮ್ಮ ಎಫರ್ಟ್ಸ್ ಗಳಿಂದ ನಾವು ಬಲರಾಮನ ಕೃಪೆಯನ್ನು ನಾವು ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಸೊ ಅದೇ ಪ್ರತಿಯೊಂದು ಬಲರಾಮ ಜಯಂತಿಯ ದಿನ ನಾವು ಅದೇ ಕಮಿಟ್ಮೆಂಟ್ ಅನ್ನು ನಾವು ತೆಗೆದುಕೊಳ್ಬೇಕು. ಏನು ಅಂದ್ರೆ, ನಾನು ಭಕ್ತಿ ಸೇವೆಯಲ್ಲಿ ಇನ್ನು ನಾನು ಗಂಭೀರತೆಯಿಂದ ಇದನ್ನು ತೆಗೆದುಕೊಂಡು ನಾನು ಆದಷ್ಟು ಭಕ್ತಿ ಸೇವೆಯನ್ನು ನಾನು ಮಾಡ್ತೇನೆ. ಆಮೇಲೆ ಈ ಭಕ್ತಿ ಸೇವೆಯನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡು ನಾನು ಆದಷ್ಟು ಹರಿನಾಮವನ್ನು ಮಾಡಿ ನಾನು ಗುರುಗಳನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಬಲರಾಮನನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಬೇರೆ ವೈಷ್ಣವರನ್ನು ಪ್ರಸನ್ನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಆದಷ್ಟು ವೈಷ್ಣವರ ಸೇವೆಯನ್ನು ಮಾಡ್ತೇನೆ. ನಾನು ಅಸತ್ಸಂಗಗಳನ್ನು ಮಾಡುವುದಿಲ್ಲ, ಗ್ರಾಮ್ಯ ಕಥೆ ಪ್ರಜಲ್ಪಗಳನ್ನು ಮಾಡುವುದಿಲ್ಲ. ನಾನು ಹರಿಕಥೆಯನ್ನು ಕೇಳ್ತೇನೆ, ಕೃಷ್ಣ ಕಥೆಯನ್ನು ಕೇಳಲಿಕ್ಕೆ ಉತ್ಸುಕನಾಗಿರ್ತೇನೆ. ಈ ರೀತಿಯ ಒಂದು ಕಮಿಟ್ಮೆಂಟ್ ಅನ್ನು ನಾವು ಇವತ್ತು ತೆಗೆದುಕೊಳ್ಬೇಕು. ಆಮೇಲೆ ಈ ಕಮಿಟ್ಮೆಂಟ್ ಅನ್ನು ತೆಗೆದುಕೊಂಡು ಅದೇ ಪ್ರಕಾರ ನಾವು ಪಾಲನೆ ಮಾಡ್ತಾ ನಾವು ಮುಂದುವರೆದುಕೊಂಡು ನಾವು ಹೋಗ್ಬೇಕು. ನಮ್ಮ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳು ಬರ್ತಾ ಇರ್ತದೆ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರ್ತದೆ. ಒಬ್ಬರಿಗೆ ಹೆಲ್ತ್ ಇಶ್ಯೂ, ಇನ್ನೊಬ್ಬರಿಗೆ ಫ್ಯಾಮಿಲಿ ಇಶ್ಯೂ, ಇನ್ನೊಬ್ಬರಿಗೆ ಮನಿ ಫೈನಾನ್ಸ್ ಇಶ್ಯೂ, ಆಮೇಲೆ ಏನೋ ರಿಲೇಟಿವ್ಸ್ ಗಳ ಜೊತೆ ಜಗಳ, ಪ್ರಾಪರ್ಟಿ ಇಶ್ಯೂಸ್, ಏನೇನೋ ಇಶ್ಯೂಸ್ ಗಳು ಇದ್ದೇ ಇರ್ತದೆ. ಆದ್ರೆ ಅದನ್ನೆಲ್ಲ ಜಾಸ್ತಿ ಅದು ಬೇರೆ ಒಂದು ಪಾರ್ಟ್ ಆಫ್ ಲೈಫ್. ಬಟ್ ಮೇನ್ ಲೈಫ್ ಇಸ್ ಡಿವೋಷನಲ್ ಸರ್ವಿಸ್. ನಮ್ಮ ಪ್ರಮುಖವಾದ ಬಿಸ್ನೆಸ್ ಏನು? ಪ್ರಮುಖವಾದ ಬಿಸ್ನೆಸ್ ಅದು ಡಿವೋಷನಲ್ ಸರ್ವಿಸ್. ಅದ್ರ ಜೊತೆ ಇದು ಉಳಿದಿದ್ದೆಲ್ಲ ನಾವು ಕರ್ತವ್ಯಗಳನ್ನು ನಾವು ಸರಿಯಾಗಿ ಮಾಡಬೇಕು. ಆಮೇಲೆ ಅದು ಕರ್ತವ್ಯಗಳನ್ನು ನಾವು ಮಾಡ್ತಾ ಮಾಡ್ತಾ ಭಗವಂತನನ್ನು ನಾವು ನಮ್ಮ ಜೀವನದಲ್ಲಿ ನಾವು ಸೆಂಟರ್ ಅಲ್ಲಿ ಇಟ್ಕೊಂಡು ನಾವು ಮುಂದುವರಿತಾ ಹೋದಾಗ ನಮ್ಮ ಎಲ್ಲ ಯಾವುದೇ ಕಷ್ಟಗಳು ನಮ್ಗೆ ಜೀವನದಲ್ಲಿ ಬಂದ್ರೂ ಸಹ ಅದು ಈ ಹತ್ತಿಯನ್ನು ಎತ್ತಿದಷ್ಟು ಸುಲಭವಾಗಿ ಅದು ಹೋಗಿ ಬಿಡ್ತದೆ. ನಮ್ಗೆ ಗೊತ್ತೇ ಆಗುದಿಲ್ಲ, ಕಷ್ಟಗಳು ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಆದ್ರೆ ನಾವು ಭಗವಂತನ ಆಶ್ರಯವನ್ನು ತೆಗೆದುಕೊಂಡಾಗ ಆ ಕಷ್ಟಗಳು ಎಲ್ಲ ಅದು ತುಂಬಾ ಹಗುರವಾಗಿ ನಾವು ಪಾರು ಮಾಡಿ ಹೋಗ್ತೇವೆ. ಇಲ್ದಿದ್ರೆ ನಾವು ಆ ಕಷ್ಟಗಳೇ ನಮ್ಮನ್ನು ತಿಂದು ಬಿಡುತ್ತದೆ. ಆದ್ರೆ ಭಗವಂತನ ದಿವ್ಯ ನಾಮಗಳನ್ನು ಜಪ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಎಷ್ಟೇ ಕಷ್ಟಗಳು ಬಂದ್ರೂ ಸಹ ನಮ್ಗೆ ಗೊತ್ತು ಏನು ಅಂದ್ರೆ, ಭಗವಂತ ನನ್ನನ್ನು ಇದು ನನ್ನ ಶುದ್ಧೀಕರಣಕ್ಕಾಗಿ ಕಳಿಸ್ತಾ ಇದ್ದಾನೆ. ಆದ್ರಿಂದ ನಾನು ಅವನ ಆಶ್ರಯವನ್ನು ತೆಗೆದುಕೊಂಡು ಈ ಕಷ್ಟಗಳನ್ನು ನಾನು ಸಂತೋಷದಿಂದ ಸ್ವೀಕಾರ ಮಾಡಿ ನಾನು ಅದನ್ನು ಎದುರಿಸಿ ಗೆದ್ದು ಭಗವಂತನ ಕೃಪೆಯಿಂದ ಗೆದ್ದು ಬರ್ತೇನೆ. ಆಮೇಲೆ ನಾನು ನನ್ನ ಭಕ್ತಿ ಸೇವೆಯನ್ನು ಬಿಡುವುದಿಲ್ಲ. ನನ್ನ ಶ್ರದ್ಧೆ, ಫೇತ್ ಇನ್ ಕೃಷ್ಣ ನಾನು ಸ್ಟ್ರಾಂಗ್ ಮಾಡ್ಕೊಳ್ತಾ ಹೋಗ್ತೇನೆ. ಭಗವಂತನ ಆಶ್ರಯವನ್ನು ನಾನು ತೆಗೆದುಕೊಳ್ತೇನೆ. ನಾಮ ಜಪವನ್ನು ಜಾಸ್ತಿ ಮಾಡ್ತೇನೆ ಕಷ್ಟ ಬಂದಾಗ. ಯಾಕೆಂದ್ರೆ ಕಷ್ಟಗಳು ಬಂದಾಗ ಹರಿನಾಮ ಜಾಸ್ತಿ ಮಾಡ್ತೇನೆ. ಸುಖಗಳು ಬಂದಾಗ ಹರಿನಾಮ ಇನ್ನೂ ಜಾಸ್ತಿ ಮಾಡ್ತೇನೆ. ಮತ್ತೆ ಕಷ್ಟ ಬರ್ತದೆ, ಇನ್ನೂ ಹರಿನಾಮ ಜಾಸ್ತಿ ಮಾಡ್ತೇನೆ. ಈ ರೀತಿ ನಾವು ಮಾಡ್ತಾ ಹೋದಾಗ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯ ಸ್ಥಾಂತಿತಿಶಸ್ವ ಭಾರತ. ಈ ಡ್ಯುಯಾಲಿಟೀಸ್, ಈ ಹೊಂದಿರುವ ಈ ಭೌತಿಕ ಕಷ್ಟ ಸುಖ, ಹೀಟ್ ಕೋಲ್ಡ್, ಆಮೇಲೆ ಹ್ಯಾಪಿನೆಸ್ ಡಿಸ್ಟ್ರೆಸ್, ಆನರ್ ಡಿಸಾನರ್, ಈ ರೀತಿಯ ಡ್ಯುಯಾಲಿಟೀಸ್ ಗಳು ಈ ಜಗತ್ತಿನಲ್ಲಿ ಇದೆ, ದ್ವಂದ್ವಗಳು. ಆದ್ರೆ ಯಾರು ಅದನ್ನು ಈ ಸೀಸನಲ್ ಚೇಂಜಸ್ ಆಗ್ತಾ ಇರ್ತದೆ, ಮಳೆಗಾಲ ಬಂದ್ಮೇಲೆ ಚಳಿಗಾಲ, ಚಳಿಗಾಲ ಬಂದ್ಮೇಲೆ ಬೇಸಿಗೆಗಾಲ, ಅದು ಯಾವ್ದಾದ್ರೂ ಶಾಶ್ವತವಾಗಿ ನಿಲ್ತದಾ? ಇಲ್ಲ. ಮಳೆಗಾಲ ಮುಗಿತದೆ, ಚಳಿಗಾಲ ಬರ್ತದೆ, ಚಳಿಗಾಲನು ಶಾಶ್ವತ ಅಲ್ಲ, ಮುಗಿತದೆ. ಬೇಸಿಗೆಗಾಲ ಬರ್ತದೆ, ಬೇಸಿಗೆಗಾಲದಲ್ಲಿ ತುಂಬಾ ಸೆಕೆ ಇರ್ತದೆ, ಆಮೇಲೆ ಅದು ಸಹ ಶಾಶ್ವತ ಅಲ್ಲ, ಮತ್ತೆ ಮಳೆಗಾಲ ಬರ್ತದೆ. ಈ ರೀತಿ ಹೇಗೆ ಋತುಗಳು ಚೇಂಜ್ ಆಗ್ತಾ ಇರ್ತದೆ, ಅದೇ ರೀತಿ ನಮ್ಮ ಕಷ್ಟಗಳು ಮತ್ತೆ ಸುಖಗಳು ಇದು ಸಹ ನಮ್ಮ ಜೀವನದಲ್ಲಿ ಬರ್ತಾ ಇರ್ತದೆ. ಸ್ವಲ್ಪ ಕಷ್ಟ, ಸ್ವಲ್ಪ ಸುಖ ಇದು ಬರ್ತಾ ಇರ್ತದೆ. ಆದ್ರೆ ಕಷ್ಟ ಬರ್ಲಿ ಸುಖ ಬರ್ಲಿ, ನಾವು ಕೃಷ್ಣನ ಬಲರಾಮನ ಆಶ್ರಯವನ್ನು ತೆಗೆದುಕೊಂಡು ನಾವು ಜೀವನದಲ್ಲಿ ಮುಂದುವರಿತಾ ಹೋಗ್ಬೇಕು. ಆವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ನಾವು ಯಶಸ್ಸು ಹೊಂದಲಿಕ್ಕೆ ಸಾಧ್ಯ ಇದೆ.
ಆಮೇಲೆ ಗೌರಾಂಗ ಮಹಾಪ್ರಭುಗಳ ಕೃಪೆಯಿಂದ, ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳ ಕೃಪೆಯಿಂದ, ಅದು ಶ್ರೀ ಗುರು ಪರಂಪರೆಯ ಮೂಲಕ, ಗುರುಗಳ ಮೂಲಕ ನಮಗೆ ಸಿಗ್ತದೆ. ಆಮೇಲೆ ನಾವು ಮರಳಿ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತಿಗೆ ಈ ಬಲರಾಮ್ ಜಯಂತಿಯ ಈ ಲೆಕ್ಚರ್ ಅನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು. ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಸಜೆಷನ್, ಕಮೆಂಟ್ಸ್ ಏನಾದ್ರೂ ಇದ್ರೆ ನೀವು ಹೇಳ್ಬೋದು. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.